Okay, good morning, online students and offline students both, right? So you know that we were into the discussion of types of demand. Okay, so online students, my voice is clear to you all. Please reply with the best voice because I can't see the messages because I'm too far. Yes, sir. It's clear. That's great. Okay, as you all know, that is, we were into the Yes, demand, sir. that is types of demand. Types of demand. ठीक है तो इसमें हम क्या चार पढ़े थे टाइप्स ऑफ डिमांड ಹೇಳಿ ಕೆತ್ತಿದ್ವಿ ಅದರೊಳಗ ಜಾಯಿಂಟ್ ಡಿಮಾಂಡ್ direct and derived demand ಆಮೇಲೆ composite demand, then competitive demand. ಇವು ನಾಲ್ಕರ ಬಗ್ಗೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದರಲ್ಲಿ ಒಂದನೇದು ಬಂದ್ಬಿಟ್ಟು ಜಾಯಿಂಟ್ ಡಿಮಾಂಡ್ ಅದ, ಸೆಕೆಂಡ್ ಡೈರೆಕ್ಟ್ ಡಿಮಾಂಡ್, ಕಂಪೋಸಿಟ್ ಡಿಮಾಂಡ್ ಅಂಡ್ ಕಾಂಪಿಟೇಟಿವ್. ನಿನ್ನ ಹೆಸರೇನಪ್ಪಿ? ಕರೆಪ್ಪ ಮಗನೇ ಪರ ಫೋನ್ದಾಗ ಮಾತಾಡಿದಾಗ. ಓಕೆ ಠೀಕ್ ಹೈ. ಸೊ ವಾಟ್ ಐ ಆಮ್ ಸೇಯಿಂಗ್, ಸೊ ಇವು ನಾಲ್ಕರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಬಟ್ ಪುನಃ ಇವತ್ತು ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಯಾಕಂದ್ರೆ ಗ್ಯಾಪ್ ಬಹಳ ಆಗಿದೆ, ಅದ್ರ ಸಂಬಂಧ ಮತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಡಿಮಾಂಡ್ ಅಂತೂ ನಿಮಗೆ ಗೊತ್ತದ, ಅಂದ್ರೆ ಬೇಡಿಕೆ ಅಂತ ಹೇಳಿದ್ವಿ. ಬೇಡಿಕೆಯಲ್ಲಿ ವಿಧಾನಗಳು ಅಂತೇಳಿ ನಾವು ಮಾತಾಡ್ತೀವಿ. ಗುಡ್ ಆಫ್ಟರ್ನೂನ್ ಶಶಿಕುಮಾರ್. ಓಕೆ, ಬೇಡಿಕೆಯಲ್ಲಿ ವಿಭಿನ್ನವಾದ ಬೇಡಿಕೆಗಳು ಇರ್ತಾವೆ ಅಂತೇಳಿ ಮಾತಾಡಿದ್ವಿ. ದಟ್ ಇಸ್ ಅ ಟೈಪ್ಸ್ ಆಫ್ ಡಿಮಾಂಡ್ ಅಂತ ಹೇಳಿದ್ವಿ. ಸೊ ಅದರಲ್ಲಿ ಒಂದು ಜಾಯಿಂಟ್ ಡಿಮಾಂಡ್ ಬರ್ತದ, ಒಂದು ಡೈರೆಕ್ಟ್ ಅಂಡ್ ಡಿರೈವ್ಡ್ ಡಿಮಾಂಡ್ ಬರ್ತದ, ಇನ್ನೊಂದು ಕಂಪೋಸಿಟ್ ಡಿಮಾಂಡ್ ಮತ್ತು ಕಾಂಪಿಟೇಟಿವ್ ಡಿಮಾಂಡ್. ಓಕೆ, ಸೊ ಇದರಲ್ಲಿ ಮೊದಲು ನಾವು ಹೇಳಿರೋ ಪ್ರಕಾರ ಜಾಯಿಂಟ್ ಡಿಮಾಂಡ್ ಅಂತಂದ್ರೆ ಒಂದು ಪ್ರಾಡಕ್ಟಿಗೆ ಡಿಮಾಂಡ್ ಇದ್ದಾಗ ಅದ್ರ ಜೊತೆಯಾಗಿ ಇನ್ನೊಂದು ಪ್ರಾಡಕ್ಟಿಗೆ ಆಟೋಮೆಟಿಕ್ ಡಿಮಾಂಡ್ ಬರ್ತದ. ಅಂದ್ರೆ ಒಂದು ವಸ್ತು ತಗೊಂಡ್ರಪ್ಪ ಅಂದ್ರೆ ಅದ್ರ ಜೊತೆ ಇನ್ನೊಂದು ವಸ್ತು ತಗೊಳ್ಳಿಲ್ಲ ಅಂದ್ರೆ ಆ ಕೆಲಸ ನಡೆಯೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ರಿಮೋಟ್ ತಗೊಂಡ್ರೆ ರಿಮೋಟ್ ಜೊತೆ ಬ್ಯಾಟ್ರಿ ಬೇಕು, ಸೆಲ್ ಬೇಕು. ಆ ಸೆಲ್ಲು ಇರದ ನಾವು ಪರ್ಟಿಕ್ಯುಲರ್ ಬೇಕಂತ ತಗೊಳ್ಳಲ್ಲ, ಅದನ್ನ ತಗೊಂಡ್ರೆ ಬೇಕೇ ಬೇಕು. ಈಗ ನಾವು ಶೂಸ್ ತಗೊಂಡ್ರೆ ಅಂದ್ರೆ ಸಾಕ್ಸ್ ತಗೋತೀವಿ. ಓಕೆ, ಶೂಸ್ ತಗೊಂಡ್ರೆ ಲೇಸ್ ತಗೋತೀವಿ. ಈ ತರ ನಾವೇನ್ ಮಾತಾಡ್ತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ತಗೊಂಡ್ರೆ ಸಿಮ್ ಬೇಕೇ ಬೇಕು, ಕ್ಯಾಮ್ರಾ ತಗೊಂಡಿಪ್ಪ ಅಂದ್ರೆ ಅದ್ರ ಜೊತೆ ಮೆಮರಿ ಕಾರ್ಡ್ ಬೇಕೇ ಬೇಕು. ಮೊದಲು ಹೆಂಗಿತ್ತು, ನಾವು ಸಣ್ಣವರಿದ್ದಾಗ ಕ್ಯಾಮ್ರಾ ತಗೊಂಡ್ರೆ ರೋಲ್, ರೀಲ್ ಅಂತಿರೋ ರೋಲ್ ಅಂತಿರೋ ಅದು ಬೇಕೇ ಬೇಕು. ಅದು ಇರಲ್ಲ ಅದು ನಡೀತಿಲ್ಲ, ಯಾಕಂದ್ರೆ ಫೋಟೋ ಪ್ರಿಂಟ್ ಆಗೋದೇ ಅದ್ರ ಮೇಲೆ. ಓಕೆ, ಅದೇ ತರ ಈಗಾದ್ರೂ ಹೆಂಗದ ಅಂತಂದ್ರೆ ನಿಮ್ಗೆ ಮೆಮರಿ ಕಾರ್ಡ್, ಮೆಮರಿ ಅನ್ನೋದು ಇರ್ಲಿಲ್ಲ ಅಂತ, ವೆದರ್ ಇಟ್ಸ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. If there is no memory, then there is no value for the device. Okay, whether it's a mobile or whether it's whatever it is. For example, mobile with the charger. Okay, we don't demand for the charger because it is coming inbuilt. Okay, just imagine if they are not giving the charger, then are you going to buy the mobile? No. Forget it. If you lost the charger, if there is a damage with the charger, you know that how much it costs. See, normally we use the local products. 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ನಮಗೆ ಕೇಬಲ್ ಸಿಗ್ತಾವೆ, ಚಾರ್ಜರ್ ಕೇಬಲ್ ಸಿಗ್ತಾವೆ, ಯೂಸ್ ಮಾಡ್ತೀವಿ. ಆಕ್ಚುಲಿ ನೀವು ಹೋಗಿ ನೋಡ್ರಿ ನೀವು ಮಾರ್ಕೆಟ್ನಾಗ, ಇಫ್ ಯು ವಾಂಟೆಡ್ ಫಾರ್ ದ ಒರಿಜಿನಲ್ ಪ್ರಾಡಕ್ಟ್ ದ ಚಾರ್ಜರ್, ಇಟ್ ಕಾಸ್ಟ್ ಯು ಅರೌಂಡ್ 1500, 2000, 2500 just for the charger. So normally that's the reason the complete device, it includes your mobile, your charger, your earphone, everything. So I have discussed actually once for the mobile repair. इसमें ये बोलते हैं कि 20,000 है, 40,000 रुपए ये सब है. तो ये किस लिए है कि ये मेन कॉस्टली प्रोडक्ट क्या है इसमें? तो उन्होंने बोला कि स्क्रीन मेन है सर, अंदर का सिस्टम क्या, ये जो आई से वो सब बोलते हैं वो क्या बड़ी बात नहीं है, लेकिन जो स्क्रीन है देखो आप,
कुछ रिपेयर आ गया है तो अंदर का रिपेयर आप पिन जाने दो, कैमरा जाने दो, स्पीकर जाने दो, वो सबके लिए हार्डली बोले तो 200 रुपए, 300 रुपए, 500 रुपए उतना लेते करके देते आपको। अगर आपका स्क्रीन गया तो आपका मिनिमम 4000 रुपए तो रहता ही है, ठीक है। तो दिस इज हाउ इट इज एक्चुअली, द मेन कॉस्ट इज दैट वी आर नॉट डायरेक्टली डिमांडिंग फॉर द स्क्रीन, ठीक है। ये ज्वाइंट डिमांड है, पूरा आ जाएगा इसमें। अगर आप मोबाइल दिए उसके साथ सिम नहीं तो चलेगा क्या, बोलो। दिस इज व्हाट वी आर टॉकिंग अबाउट, द ज्वाइंट डिमांड, डायरेक्टली और इनडायरेक्टली, दैट इज इट, वी आर आस्किंग फॉर दैट. Similarly than the direct and the derived demand, I have given the example for the second point, that's the direct and the derived demand. Derived is nothing but the indirect, ठीक है। हम डायरेक्टली नहीं पूछते, लेकिन क्या है वो इनबिल्ट रहता है, इनडायरेक्ट रहता है। इसका मतलब क्या है, अगर आप जो भी चाहे, मतलब वही बोल रहे हो ना, अभी मोबाइल चाहिए, स्क्रीन के बिना ले सकते हैं क्या, ठीक है। स्क्रीन चाहिए, उसके साथ मोबाइल चाहिए, उसके साथ चार्जर चाहिए, ठीक है, और हेडफोन चाहिए, ठीक है, ये सब चाहिए। तो आपको बोला तो मैं अच्छा वाला मेरे को क्या है, एक बिल्डिंग बना के देना, अच्छಾವಾದ ಒಂದು ಒಳ್ಳೆ ಕ್ವಾಲಿಟಿ ಒಂದು ಬಿಲ್ಡಿಂಗ್ ನನಗೆ ಮಾಡಿಕೊಡ್ರಿ, ಒಂದು 2 ರೂಮಿಂದು ನನಗೆ ಒಂದು ಮನಿ ಹಾಕಿಕೊಡ್ರಿ ಅಂತಂದ್ರೆ, ಒಳ್ಳೆ ಮನಿ ಅಂತಂದ್ರೆ ಅದ್ರ ಅರ್ಥ ಒಂದು ಒಳ್ಳೆ ಕ್ವಾಲಿಟಿ ಬೇಕು. ಆ ಕ್ವಾಲಿಟಿ ಯಾವಾಗ ಬರ್ತದೆ ಅಂತಂದ್ರೆ ಅದಕ್ಕೆ ಎಲ್ಲಾನು ಬೇಕು, ಬರೇ ಒಂದು ಗಾಡಿ ಕಟ್ಟಿ ಕೊಟ್ಟರೆ ನಡೆಯಂಗಿಲ್ಲ, ಅದನ್ನು ಮನಿನೇ ಅಂತೀವಿ ನಾವು. ಗಾಡಿ ಕಟ್ಟಿ ಕೊಟ್ಟು ಮ್ಯಾಲ ಒಂದು ಪತ್ರ ಹಾಕಿದ್ರೆ ಅದಕ್ಕೂ ಮನಿನೇ ಅಂತೀವಿ. ಈಗ ನಮ್ ಹೊಲ್ದಾಗದು ಇರ್ತಾವ್ರಿ, ಓಕೆ, ನಾವ್ ಅಲ್ಲಿ ಇರಂಗಿಲ್ಲ, ಹಿಂಗಾಗಿ ನಾವು ಜಾಸ್ತಿ ಖರ್ಚು ಮಾಡಂಗಿಲ್ಲ, ಬಟ್ ಅಲ್ಲೇ ಇರ್ತೀವಿ ಒಮ್ಮೊಮ್ಮೆ, ಅದು ಮನೇನೆ. ನಾವು ಏನೋ ಒಂದು ಸಿಮೆಂಟ್ ಇರ್ಲಿಕ್ಕಿರ್ಲಿ, ಏನೋ ಒಂದು ಗೊಬ್ಬರ ಔಷಧಿ ಇರ್ಲಿಕ್ಕಿರ್ಲಿ, ಅದನ್ನು ಒಂದು ಮನೇನೆ ಆಕ್ಚುಲಿ. ಬಟ್ ಅಲ್ಲಿ ನಮಗೆ ಯೂಸೇಜ್ ಜಾಸ್ತಿ ಇರಂಗಿಲ್ಲ, ಹಿಂಗಾಗಿ ನಾವು ಜಾಸ್ತಿ ಖರ್ಚು ಮಾಡಂಗಿಲ್ಲ. ಎಲ್ಲಿ ದಿನನಿತ್ಯ ನಾವು ಇರ್ತೀವಲ್ಲ ಅಲ್ಲಿ ನಾವು ಜಾಸ್ತಿ ಖರ್ಚು ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ಒಂದು ಒಳ್ಳೆ ಮನೆ ಕಟ್ಟಿ ಕೊಡ್ರಿ ಅಂತ ಹೇಳ್ತೀವಿ. ಆ ಒಳ್ಳೆ ಮನೆ ಅಂತ ಬಂದಾಗ ಅದಕ್ಕ ಪ್ಲಂಬರ್ ಬೇಕು, ಬಾಂಧಕಾಮ್ ಮಾಡೋ ಬೇಕು, ಮನಿ ಕಟ್ಟೋಬೇಕು, ಗಿಲಾವ್ ಮಾಡೋಬೇಕು, ಪೇಂಟಿಂಗ್ ಬೇಕು, ಬಾಗಲ್ದು ಬೇಕು, ಪ್ಲಂಬಿಂಗ್ ಬೇಕು, ಎಲೆಕ್ಟ್ರಿಕಲ್ ಬೇಕು, ಎಲ್ಲಾರು ಬೇಕೆ. ಒಬ್ರು ಯಾರ ಇಲ್ಲ ಅಂದ್ರೆ ನಡೀತದನ್ನು ಹೇಳ ನೋಡೋಣ ಸರ್, ಎಲ್ಲಾರು ಅದಾರ್ರಿ, ಎಲ್ಲಾರು ಪರ್ಫೆಕ್ಟ್ ಮಾಡ್ತಾರೆ, ಬಟ್ ಇಲೆಕ್ಟ್ರಿಕಲ್ ಇಲ್ಲಿ ನೋಡ್ರಿ ಹೆಂಗ್ ನಡೀತದನು, ಕರೆಂಟ್ ಇಲ್ಲ ನಡೀತದನು ಇಲ್ಲ. ಸೊ ಎಲ್ಲಾ ಅದರಿ, ಬಟ್ ಏನದ ಪ್ಲಂಬಿಂಗ್ ಇಲ್ಲ ಅಂದ್ರೇನು, ಈಗ ಟಾಯ್ಲೆಟ್ ಇಲ್ಲ, ಬಾತ್ರೂಮ್ ಇಲ್ಲ, ನಡೀತದನು. ನಾನು ಹೇಳೋದು ಎಲ್ಲರೂ ಅಷ್ಟೇ ಪ್ರಾಮುಖ್ಯತೆ ಇದ್ದಾರೆ, ಬಟ್ ನಾವು ಅವ್ರಿಗೆ ಡಿಮಾಂಡ್ ಮಾಡಂಗಿಲ್ಲ, ಅವ್ರ ಡಿಮಾಂಡ್ ನಾವು ಏರ್ಸಂಗಿಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಪರ್ಟಿಕ್ಯುಲರ್ ನಾವು ಬೆಟ್ಟಾಗಿ ಮಾತಾಡಂಗಿಲ್ಲ, ಅದು ಇಂಜಿನಿಯರ್ಸ್ಗಳು ಮಾಡ್ತಿರ್ತಾರೆ. ಸೊ ಈಗ ನಮಗೆ ಅಷ್ಟು ಕನ್ಸರ್ನ್ ಬರೋದಿಲ್ಲ. ನಮಗೆ ಏನದ ಒಂದಷ್ಟು ಒಳ್ಳೆ ಮನೆ ಕಟ್ಕೊಡ್ರಿ. ಆಮೇಲೆ ಈಗ ನಿಮ್ಗೆ ಹೆಂಗದ ಅಂತಂದ್ರೆ ಇಂಟರ್ನಲ್ ಏನ್ ಹಾಕ್ಯಾರ ಮಾಡ್ತಾರೆ ಗೊತ್ತಿಲ್ಲ, ನಮ್ಗೆ ಏನ್ ಮಾಡ್ತೀವಿ ನಾವು ನಾರ್ಮಲಿ, ನಮಗೆ ತಿಳುವಳಿಕೆ ಇಲ್ಲಾರ್ದವ್ರು ಏನ್ ಮಾಡ್ತೀವಿ, ವಿ ಆರ್ ಜಸ್ಟ್ ಲುಕಿಂಗ್ ಫಾರ್ ದ फाइनल टचअप। ठीक है, यहाँ पे ये नहीं बना रहे यार, ये कैसे बनाया आपने, ये देखो यहाँ पे कुछ गंदा लगा है, तो ये कैसे है, ये थोड़ा नीट करके, अरे अंदर तो पूरा पूछा है, आपको पता नहीं। तो जो दिखता है वो बिकता है, ठीक है। मेरा तो वही कॉन्सेप्ट है नॉर्मली, जो दिखता है वो बिकता है। अगर आपने अच्छा क्वालिटी, मतलब कैसा है, ये चुन्ना लगाने वाले जो ಅಂದ್ರೆ ಯಾರು ಮೋಸ ಮಾಡ್ತಾರ ಅಂತವರೆಲ್ಲ ಹೆಂಗದ ಅಂತಂದ್ರೆ ಒಳಗೆ ಏನೂ ಇಲ್ಲ, ಹೊರಗೆ ಮಾತ್ರ ಭಾರಿ ಫಿನಿಶಿಂಗ್ ವರ್ಕ್ ಕೊಟ್ಟು, ಭಾರಿ ಟಚ್ಅಪ್ ಕೊಟ್ಟು, ಓಕೆ, ಒಂದು ವಾರ್ಡ್ರೂಫ್ ಮಾಡಿದೆ, ಫರ್ನಿಚರ್ ಮಾಡಿದೆ, ಇದೆಲ್ಲ ಮಾಡಿ ಕೊಡ್ತಾರೆ. ಬಟ್ ಒಳಗೆ ಏನೂ ಇರಂಗಿಲ್ಲ. ಒಂದು ವರ್ಷ ಆಕ್ಚುಲಿ ಯಾವುದೇ ಒಂದಾಗ್ಲಿ, ಅದಕ್ಕೆ ನಾವು ಹೇಳ್ತೀವಿ ಮನೆ ಕಟ್ಟಿ ನೋಡಿ ಮದುವೆ ಮಾಡು ನೋಡು ಅಂತ ಹೇಳ್ತೀವಿ. ನಾರ್ಮಲ್ ಅದು ಹಳ್ಳಿ ಒಳಗ ಸೇಯಿಂಗ್ಸ್ ಅದು, ಮನೆ ಕಟ್ಟಿ ನೋಡ್ಬೇಕಂತ ಮದುವೆ ಮಾಡಿ ನೋಡ್ಬೇಕು. ಯಾಕಂದ್ರೆ ಎರಡು ಕಾಂಪಿಟೇಟಿವ್ನೆಸ್, ಆಮೇಲೆ ಎರಡು ವಿ ಕಾಂಟ್ ಪ್ರಿಡಿಕ್ಟ್ ವಾಟ್ ಇಸ್ ದ ಬಜೆಟ್ ಫಾರ್ ದಟ್. ಫಾರ್ ಎಕ್ಸಾಂಪಲ್ ಈಗ ಮದ್ವಿ ನೋಡ್ರಿ, ನೀವು ಒಂದು 5 ಲಕ್ಷ ತೆಗೆದಿಟ್ಟಿದ್ರೆ 5 ಲಕ್ಷ ಒಳಗೆ 10 ಲಕ್ಷ ಒಳಗೆ ಮದುವೆ ಆಗ್ತದ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಹೆಚ್ಚು ಕಡಿಮೆ ಆಗ್ತದನೆ, ಒಂದು ಕಡಿಮೆ ಆಗ್ತದೆ, ಒಂದು ಹೆಚ್ಚಿಗೆ ಆಗ್ತದೆ. ಅದೇ ತರ ಮನೇನು ಕೂಡ ಹೆಂಗದ ಅಂತಂದ್ರೆ, ಮನೆ ಕಟ್ಟಬೇಕಾದ್ರೆ ಎಲ್ಲಾನು ನೀವು ರೊಕ್ಕ ಕೊಡಲಾರ್ದು ಯಾವ್ದು ಬರಂಗಿಲ್ಲ ಇಲ್ಲಿ, ಓಕೆ. ಆಮೇಲೆ ಇದು ಇಷ್ಟೇ ಆಗ್ತದೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವು ಮಾಡಿದಂಗ ಸರ್ ಇದು ಪೇಂಟ್ ಇದು ಬೇಡ್ರಿ, ನೀವು ಇನ್ನೊಂದು ಬೇರೆ ಚಲೋ ಪ್ಲಾಸ್ಟಿಕ್ ಪೇಂಟ್ ಹಚ್ಚಿಲ್ಲ, ಅದು ಒಂದು ಶೈನಿಂಗ್ ಬರ್ತದೆ, ಅದೊಂದು ಲುಕ್ ಬೇರೆ ಬರ್ತದೆ, रिच लुक बರುತ್ತೆ. अरे जैसे जैसे आप सेटिस्फाइंग बोलते हैं ना, वैसा उसका बजट भी बढ़ जाए, ऐसा है। तो इसलिए ಅದಕ್ಕೆ ಹೇಳ್ತಾರಲ್ಲ ಮನೆ ಕಟ್ಟಿ ನೋಡಿ ಮದುವೆ ಮಾಡು ಅಂತ. So that is what. So ultimately what I'm saying, we don't demand directly, but definitely without the driver we can't run the car. So driver demand is there, but we say that ಒಂದು ಬೆಂಗಳೂರಿಗೆ ಹೋಗ್ಬೇಕು, ಒಂದು ಕಾರ್ ಯಾವ್ದಾದ್ರು ಒಂದು ಕಾರ್ ಹಿಡಿದು ಮನೆ ಮುಂದೆ ಬಂದು ನಿಂತು ಹೋಗ್ತಿರಿ ತಗೊಂಡು ಇಲ್ಲ,
ಡ್ರೈವರ್ ಬೇಕು ಅದಕ್ಕೆ. ಸೊ ಇಟ್ ಮೀನ್ಸ್ ವಾಟ್ ವಿ ಆರ್ ಇಂಡೈರೆಕ್ಟ್ಲಿ ಡಿಮಾಂಡಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್. ದಟ್ ಈಸ್ ಹೆಂಗಿದವು ಬಹಳ ಡಿಫ್ರೆನ್ಸ್ ಇಲ್ಲ, ಅಷ್ಟೇ ಸ್ಲೈಟ್ ಡಿಫ್ರೆನ್ಸ್ ಅಲ್ಲ. राइट, दैट इज व्हाट वी आर टॉकिंग अबाउट द डायरेक्ट डिमांड हो गया तो डायरेक्ट एंड डिराइव्ड डिमांड है. ये कंपोजिट डिमांड, कंपोजिट डिमांड बोले तो क्या है, एक वस्तु मतलब one product we can use for the various purpose, that is what we can say the composite. ये समझ लो. ಏನಂದ್ರೆ ಒಂದು ವಸ್ತುನ ಹಲವಾರು ಕಡೆ ನಾವು ಯೂಸ್ ಮಾಡ್ತೀವಿ, ಅದನ್ನ ಉಪಯೋಗ ಮಾಡ್ತೀವಲ್ಲ ಅಂತದಕ್ಕೆ ನಾವು ಕಂಪೋಸಿಟ್ ಡಿಮಾಂಡ್ ಅಂತ ಹೇಳ್ತೀವಿ. ನಾವು ಇಲ್ಲಿ ಬುಕ್ ನ ಕೊಟ್ಟಿರೋ ಪ್ರಕಾರ ಕೋಲ್ ಅಂತ ಹೇಳಿದ್ವಿ, ಅಂದ್ರೆ ಇದ್ದಲ್ಲಿ ನಾವೇನ್ ಮಾಡ್ತೀವಿ, ಮನೆ ಕಟ್ಲಿಕ್ಕೆ ಯೂಸ್ ಮಾಡ್ತೀವಿ, ಆಮೇಲೆ ಸುಣ್ಣಕ್ಕೆ ಯೂಸ್ ಮಾಡ್ತೀವಿ, ಬೆಂಕಿಗೆ ಯೂಸ್ ಮಾಡ್ತೀವಿ, ಎಲ್ಲಾ ಕಡೆ ಯೂಸ್ ಮಾಡ್ತೀವಿ, ಸ್ಟೀಲ್ಗೆ ಯೂಸ್ ಮಾಡ್ತೀವಿ. ಈ ತರ ಒಂದೇ ವಸ್ತು ಹಲವಾರು ಕಡೆ ನಾವು ಉಪಯೋಗ ಮಾಡುವಂತ ಒಂದು ಸನ್ನಿವೇಶಕ್ಕೆ ನಾವೇನ್ ಹೇಳ್ತೀವಿ, ಕಂಪೋಸಿಟ್ ಡಿಮಾಂಡ್ ಅಂತ ಹೇಳ್ತೀವಿ. ಅದೇ ತರ ಇಲ್ಲಿ ಕಾಂಪಿಟೇಟಿವ್ ಡಿಮಾಂಡ್ ನಿಮಗೆ ನೆನಪಿರಬೇಕು, ಲಾಸ್ಟ್ ಟೈಮ್ ಹೇಳಿದೆ. ಕಾಂಪಿಟೇಟಿವ್ ಡಿಮಾಂಡ್ ಅಂತಂದ್ರೆ ಏನ್ರಿ, ಈ ನಾವು ಏನೋ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ವಿ, ಏನೋ ಒಂದು ತಗೊಳ್ಳಿಕ್ಕೆ ಹೋಗಿದ್ವಿ, ಅದ್ರ ಬದಲು ಇನ್ನೊಂದು ಸಿಕ್ತಪ್ಪ ಅಂತ ತಿಳ್ಕೊರಿ, ಅದಕ್ಕೆ ನಾವು ಕಾಂಪಿಟೇಟಿವ್ ಡಿಮಾಂಡ್. ನಾ ಹೇಳಿದೆ ನಿಮಗೆ, ಚಾ ಕುಡಿಯಕ್ಕೆ ಹೋಗಿರ್ತೀವಿ, ಚಾಕ್ಕಿಂತ ಕಾಫಿ ಭಾರಿ ಮಾಡ್ತೀರಪ್ಪ. ಕಾಫಿ ಕುಡಿಯೋಂತೂ ಅವಾಗ ನಮ್ಮ ತಲೆಯಾಗ ಕಾಫಿ ಭಾರಿ ಅದ, ಇಲ್ಲಿ ಕಾಫಿ ಭಾರಿ ಮಾಡ್ತಾನಂತೆ. ಬಟ್ ಅವ್ ಕಾಫಿ ಭಾರಿ ಮಾಡಂಗಿಲ್ಲ, ಅದು ಒಂದ್ ಟೈಮ್ ಏನೋ ಅವ ನಿಮ್ಗೆ ಚಲೋ ಮಾಡಿ ಕೊಟ್ಟಾನ ಆ ಟೈಮ್ದಾಗ. ಯಾಕಂದ್ರೆ ಚಾಕ್ ಬಂದಿದ್ರಿ ನೀವು, ಚಾ ಇಲ್ಲಂತೆ ಕಾಫಿ ಮಾಡಿಕೊಟ್ಟಾನ. ಆ ಮಾಡ್ಬೇಕಾದ್ರೆ ಏನದ ಚಲೋ ಹೊತ್ತಾಗಿ ಮನಸ್ಸು ಕೊಟ್ಟು ಮಾಡೋಣ, ಹಿಂಗಾಗಿ ಕಾಫಿ ಭಾರಿ ಆಗಿದೆ, ಇಲ್ಲಿ ಕಾಫಿ ಭಾರಿ ಚಲೋ ಸಿಗ್ತದೆ ಬರ್ರಿ ಅಂತ ಹೇಳ್ತೀನಿ ಸರಿ. ಬಟ್ ಎವ್ರಿ ಟೈಮ್ ಹಂಗಿರಂಗಿಲ್ಲ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್, ದ ಕಾಂಪಿಟೇಟಿವ್ನೆಸ್. Okay, there is a demand for the, see, normally you used to demand for the tea, but one time if you given the proper good and the tasty tea, coffee, then you have shifted your demand from tea to coffee. That is what the competitiveness. ನಾವು ಡಾಬಾಕ್ ಹೋಗಿರ್ತೀವಿ, ರೊಟ್ಟಿ ತಿಂತಿರ್ತೀವಿ, ರೊಟ್ಟಿ ಇಲ್ರಿ ಸರ ಅಂತ ಖಡಕ್ ರೊಟ್ಟಿ ಅದ ನೋಡ್ರಿ, ಬೇಕಾದ್ರೆ ಹೊಟ್ಟೆ ಉಬ್ಬಿದ ರೊಟ್ಟಿ ಅದ ನೋಡ್ರಿ ಅಂತ ಹೇಳ್ತಾನ. ಸೊ ಅದ್ರ ಜೊತೆ ಪಲ್ಯ ನಡೆಯಂಗಿಲ್ಲ. ಸೊ ಹೆಂಗೆ ಅದ ಕಾಂಬಿನೇಷನ್ ಇರ್ತದೆ, ಅದಕ್ಕೆ ನಾವು ಜಾಯಿಂಟ್ ಡಿಮಾಂಡ್ ಹೇಳ್ತೀವಿ ನೋಡ್ರಿ. ಮತ್ತೆ ಅಲ್ಲಿಗೆ ಬರ್ತದೆ. ಈಗ ತಂದೂರಿ ತಗೊಂಡಪ್ಪ, ಈಗ ನಿಮಗೆ ಏನೋ ಒಂದು ಪನ್ನೀರ್ ಬಟರ್ ಮಸಾಲ, ಏನು ಬಟರ್ ಚಿಕನ್, ಏನೋ ಒಂದು ನಾನ್ ವೆಜ್ ಆಗಲಿ ವೆಜ್ ಆಗಲಿ, ನೀವು ಯಾವ್ದಾರ ಒಂದು ಈ ಪನ್ನೀರ್ ಬಟರ್ ಮಸಾಲ ಹೇಳಿದ್ರಿ ಅಂತ ಈಗ, ಪನ್ನೀರ್ ಬಟರ್ ಮಸಾಲ ವಿಲ್ ಮ್ಯಾಚ್ ಆರ್ ದ ಕಾಂಬಿನೇಷನ್ ವಿತ್ ದ ತಂದೂರಿ ಆರ್ ದ naan, whatever. Naan, it has been reduced now. Okay, only roti or the kulcha is there. So just imagine if you order, ನೀವು ಹೋಗಿ ನೀವು ಪನ್ನೀರ್ ಬಟರ್ ಮಸಾಲ ಹೇಳಿದ್ರಿ, ರೊಟ್ಟಿ ಹೇಳಿದ್ರಿ, ಅವ್ರು ರೊಟ್ಟಿ ತಂದು ಕೊಟ್ಟ, ಒಂದು ರೊಟ್ಟಿ ತಿನ್ನೋಟ್ರಾಗ ಇದು ಬಂದಾಯ್ತು, ಕಿಚನ್ ಬಂದಾಯ್ತು. ಹಾಗಾದ್ರೆ ಇನ್ನೊಂದು ರೊಟ್ಟಿ ತಗೊಂತ ಸರ್ ಕಡಕ್ ರೊಟ್ಟಿ ಅದ ನೋಡ್ರಿ ಅಂತ. ಕಡಕ್ ರೊಟ್ಟಿ ವಿತ್ ಏನು ಯಾವ್ದು ಹೇಳಿದೆ ನಿಮ್ಗೆ, ಪನ್ನೀರ್ ಬಟರ್ ಮಸಾಲ ಮ್ಯಾಚ್ ಆಗಂಗಿಲ್ಲ. ರೊಟ್ಟಿ ಜೊತೆ ಏನ್ ಬೇಕು, ಶೇಂಗಾದ ಹಿಂಡಿ ಮೊಸರು ಇದ್ರೆ ಅದ್ರ ರುಚಿನೇ ಬೇರೆ. ರೈಟ್. ಸೊ ಅದಕ್ಕೆ ಮತ್ತೇನ್ ಮಾಡಿದ್ರಿ ನೀವು, ಇಲ್ಲಿ ಆರ್ಡರ್ 1 cup of chutney and the curd to have that roti. This is what we can say the joint demand. If you have tasted that and it was a good taste, then normally you will go and see, ನಿಮ್ಮ ಮನ್ಯಾಗೂ ರೊಟ್ಟಿ ಚಟ್ನಿ ಮೊಸರು ಉಂಡಿರ್ತೀರಿ ನೀವು, ಬಟ್ ಆದ್ರೂ ಅಲ್ಲಿ ಹೋದಾಗ ನೀವು ಅದನ್ನೇ ಆರ್ಡರ್ ಮಾಡುತ್ತೆ. That is, we can say, the competitiveness demand. Got it? Okay, online students, have you got it? All the concepts, are you clear? I wanted the reply. Okay, I just revised it. Okay, ನಿಮಗೆ ಒಂದು ಇನ್ನೊಂದ್ಸಲ ನಾನು ರಿಪೀಟ್ ಮಾಡಿದೆ ಅಷ್ಟೇ, ಬಟ್ ಇದು ನಿಮ್ಗೆ ಅರ್ಥ ಆಗ್ಯದಲ್ಲ ರೀ? Are you all clear about these 4 points? Good, great. Everyone is replying, and hope my voice is also clear to you all. Right? Okay, चलो ठीक है. तो अभी next क्या है? What is the next? Demand distinction. एक डिमांड डिस्टिंक्शन जो है ना, that is slightly different. ಒಂದು thin layer ಇರ್ತದೆ. ಈಗ ನೀವು ಹೋದಾಗ ಗೊತ್ತಾಗ್ತದೆ, ಅದು ನಮ್ಮ ಪಾಯಿಂಟ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಗೊತ್ತಾಗ್ತದೆ. Can I have a book, sir? Okay. Demand distinction. Like demand distinction. तो यहाँ पे डिमांड डिस्टिंक्शन जो है ना, डिमांड डिस्टिंक्शन मीन्स ड्रॉइंग अ लाइन of distinction between the different categories of demand.
ಸೊ ಇದು ಏನದಲ್ಲ, if you read the book, if you have a book online students, please open the page number 33. ठीक है, आप यहाँ पे देख लो पेज नंबर 33. ओके, दैट इज अ डिमांड डिस्टिंक्शन. ठीक है, तो यहाँ पे क्या लिखा है, डिमांड डिस्टिंक्शन मीन्स ड्रॉइंग अ लाइन ऑफ डिस्टिंक्शन बिटवीन डिफरेंट कैटेगरीज ऑफ डिमांड. तो इसका मतलब क्या है, देयर इज अ थिन लाइन डिफरेंस विल बी देयर. ओके, उसमें क्या क्या आता है, कंज्यूमर गुड्स एंड द प्रोड्यूसर गुड्स. ठीक है, ये देखो, consumer goods and producer goods. ठीक है, then second, online students, can anyone explain, anyone can tell durable and perishable goods? Durable and perishable. Perishable goods. तो तीसरा है derived and autonomous demand. Derived and autonomous. तो दूसरा क्या है, फोर, इंडस्ट्री डिमांड एंड कंपनी डिमांड. शॉर्ट रन एंड लॉन्ग रन डिमांड. फिर हो गया, टोटल मार्केट डिमांड मार्केट सेगमेंट डिमांड. then market share concept. Hope online students can read this. आपको चाहे तो मैं स्क्रीन एडजस्ट कर लूंगा. ठीक है, चलेगा. नहीं है क्यों वहां तक? ठीक है, so you can able to read here. Okay, so consumer goods and the producer goods. ठीक है, तो क्या है इसका मतलब, consumer goods and the producer goods? First thing is, you need to tell me, you need to understand what is the difference between the customer product and consumer product. What is the difference between the customer and the consumer? Even this question, हाँ, आपका बिजनेस है रमेश, किसका बिजनेस? कहाँ पे? मेरे कॉम्प्लेक्स में, वो भाभी का दुकान था ऊपर, उनका वहीं पे आपका है. हाँ है, एलमेरे कॉम्प्लेक्स में. ठीक है, तो अभी we have so many students who are having the business people, but you don't know what is the difference between the customer and the consumer. क्या डिफरेंस क्या है कस्टमर और कंज्यूमर का?
कंज्यूमर? सर दोनों सेम सर, सर दोनों सेम। सोचो, सोच के बताओ। सर हेलो सर, सर सर Yes, online students, this question is applied for you also. You are also सर part of this class. Okay. Offline students are unable to tell the answers, no problem. But at least I'm giving the chance for the online class. Please tell me, what is the difference between the consumers सर and the customers? सर सर हेलो सर, सोचो, आप भी सोचो. सर बोथ आर सेम। What is the difference between the consumers and customers? Both are same once. तुम्हारा भी बिजनेस है भाई. सर both are same. No. चेंज है, तो इसलिए हम पढ़ रहे हैं ना मार्केटिंग. क्या है वो जो दिमाग में बैठा है ना वो निकालने के लिए. ठीक है राजकुमार. Okay, consumer can be anybody, but customers can be retail sellers. No. No, Mr. Rajkumar, please don't find in any other book or any other source. Please, whatever comes in your mind, that you can express. If you don't know, no problem, not an issue. I'm here to tell you all. तो बताओ वो जो शब्द मैंने बोला है ना कंज्यूमर ಮತ್ತು ಕಸ್ಟಮರ್ ಆ ಶಬ್ದದೊಳಗೆ ನಿಮಗೆ ಆನ್ಸರ್ ಅದ ಹುಡುಕಿದ್ರೆ ಸಿಗ್ತದೆ. पढ़ो भाई। क्या हो गया? उसमें क्या है? ಹೇಳ ಅದಕ್ಕೇನಾಗ್ತದೆ? ಅಮೇಶ ನಾಚ್ಕೊಳ್ದಿಲ್ಲ. बैठो बैठ के बोलो, छोटा बच्चा तो नहीं. हाँ बोल. हाँ Pallavi is saying customers who buy the products regularly. Okay, it means the consumers who buy frequently, they are the consumers. No. ठीक है अम्बेश, so that's wrong answer. Yes, tell me अम्बेश. तुम भी वही बोल रहे हो? तो ठीक है, who consume the goods? राजकुमार, very smart. अभी ये सब कंज्यूम बोले तो क्या है? है ना, कंज्यूम द टैबलेट करके बोलते हैं. मतलब ಏನು ಒಂದು ಟ್ಯಾಬ್ಲೆಟ್ ನ ನುಂಗಿದ್ವಿ ಅಂತ ಅದು ಕನ್ಸ್ಯೂಮ್ ತಗೊಂಡಂಗ ನುಂಗಿದಂಗ ಕನ್ಸ್ಯೂಮ್ ಕನ್ಸಂಪ್ಷನ್ ಎಷ್ಟದ ಕನ್ಸಂಪ್ಷನ್ ಅಂತ. ಮುತ್ತುರಾಜ್ ಕನ್ಸ್ಯೂಮರ್ ಹೂ ಗೂಡ್ಸ್ ಆರ್ ಪ್ರೊಡ್ಯೂಸರ್ ಅನದರ್ ಗೂಡ್ಸ್. ನೋ, ಇಲ್ಲಿ ಹೆಂಗಂತಂದ್ರೆ ಯಾವ ವಸ್ತುಗಳನ್ನ ಬಳಕೆ ಮಾಡ್ತೀರಲ್ಲ ಅದಕ್ಕ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ಯಾರು ವಸ್ತುಗಳನ್ನ ಖರೀದಿ ಮಾಡ್ತಿರಲ್ಲ ಅವ್ರ ಕಸ್ಟಮರ್ಸ್ ಅಂತ ಹೇಳ್ತಾರೆ. ಸ್ವಲ್ಪ ಲೈಟ್ ಡಿಫ್ರೆನ್ಸ್ ಅದ ರೀ. ನಾನು ನಿಮ್ಗೆ ಅದಕ್ಕೆ ಬಹಳ ಡಿಫ್ರೆನ್ಸ್ ಇಲ್ಲ ಇಲ್ಲಿ, ಆದ್ರೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಎಷ್ಟೋ ಜನ ಇಲ್ಲಿ ನೀವು ಆನ್ಲೈನ್ದಾಗ ಹೇಳಿದ್ರು ಸೇಮ್ ಸರ್ ಅಂತೇಳಿ, ಸೇಮೇ ಅನಿಸ್ತೇವೆ. ಯಾಕಂದ್ರೆ ನಾವು ಅದನ್ನ ಹಂಗೆ ಮಾತಾಡ್ತೀವಿ. ಆಕ್ಚುಲಿ ಕಸ್ಟಮರ್ಸೇ ಅಂತೀವಿ ನಾವು, ಎಲ್ಲರಿಗೂ ಕಸ್ಟಮರ್ಸೇ ಅಂತೀವಿ. ಯಾರೇ ಕಸ್ಟಮರ್ ಬಂದಾಗ ಅಂತ ಹೇಳ್ತೀವಿ. ಈಗ ನಾವು ಹೋದೆಪ್ಪ ಸೀರೆ ಅಂಗಡಿಗೆ ಹೋದೆ, ಸೀರೆ ಅಂಗಡಿ ತಗೊಂಡು ಸೀರೆ ಅಂಗಡಿಗೆ ಹೋಗಿ ನಾನು ಪ್ಯಾಂಟ್ ಶರ್ಟ್ ತಗೋತೀನಿ. ನಾನು ಸೀರೆ ಅಂಗಡಿಗೆ ಹೋಗಿ ಮತ್ತೆ ನಾನು ಸೀರೆನೇ ತಗೋತೀನಿಲ್ಲ, ಸೀರೆ ಬ್ಲೌಸ್ ಪೀಸ್ ಬ್ಲೌಸ್ ತಗೋತೀನಿ ಅಂತ ತಿಳ್ಕೊರಿ. ಸೊ ಇದ್ರ ಅರ್ಥ ನಾನು ಸೀರೆ ಉಡ್ಕೋತೀನಿ ಅಂದ್ರೆ ನಾನು ಅರ್ಥ ಆಯ್ತಲ್ಲ ನಾನು ನಿಮ್ಗೆ ಹೇಳಿದ್ದು. ದ ಎಂಡ್ ಯೂಸರ್ಸ್ ವಿ ಕ್ಯಾನ್ ಸೇ ದ ಕನ್ಸ್ಯೂಮರ್ಸ್. ಇಟ್ ಮೇ ಬಿ ಎನಿಥಿಂಗ್. For example, I have purchased the watch. You know that nowadays it's coming the unisex watch. What do you mean by that unisex? That means even men also can wear and the women also can wear. ಆ ಒಂದು ವಾಚ್ ತಗೊಂಡೆ ಅಂತಂದ್ರೆ ಅದು ಗಂಡು ಮಕ್ಕಳು ಉಟ್ಕೋಬಹುದು, ಹೆಣ್ಮಕ್ಳು ಉಟ್ಕೋಬಹುದು. ಈಗ ನಾ ಬರ್ಮುಡಾ ತಗೊಂಡೆ, ನೈಟ್ ಪ್ಯಾಂಟ್ ತಗೊಂಡೆ, ಮೇ ಬಿ ನನ್ನ ವೈಫ್ನು ಹಾಕೋಬಹುದು, ನನ್ನ ಮಗಳನ್ನೂ ಹಾಕೋಬಹುದು, ನಾನು ಹಾಕ್ಬಹುದು. ಬಟ್ ಸೀರೆ ಅಂತ ತಗೊಂಡಾಗ ಅಲ್ಲಿ ಗೊತ್ತಾಗ್ತದೆ ಇದು ಬಹುಶಃ ಅವ ಅಂತ ನಾ ಸೀರೆ ಅಂಗಡಿ ಅವ ಏನು ಬಹಳ ಆದ್ರೆ ಅವ್ರ ತಾಯಿ ಒಯ್ಲಿಕ್ಕೆ ಇಟ್ಟಿರ್ಬೇಕು, ಯಾರಾದ್ರೆ ಹೆಣ್ಮಕ್ಳಿಗೆ ಒಯ್ಲಿಕ್ಕೆ ಇಟ್ಟಿರ್ಬೇಕು, ಹೆಂಡತಿ ಒಯ್ಲಿಕ್ಕೆ ಇಟ್ಟಿರ್ಬೇಕು. ಅವ ಎಂದ್ರೆ ಅಂತಾನೆ ಸರ್ ನೋಡ್ರಿ ಸರ್ ನಿಮ್ ಮೇಲೆ ಭಾರಿ ಚಂದ ಕಾಣ್ತದೆ. ಆರ್ ಯು ಗೆಟಿಂಗ್ ಮೈ ಐಡಿಯಾ? ಅದೇ ನೀವು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಸೀರೆ ತಗೊಂಡು ಸೀರೆ ಕೊಡಿಸ್ಲಿಕ್ಕೆ ಅವ ಹೇಳ್ತಾನ ಮೇಡಮ್ ನಿಮಗ್ ಭಾರಿ ಕಾಣ್ತಾ ಬೇಕಾದ್ರೆ ನೀವು ಹಚ್ಕೊಂಡ್ ನೋಡ್ರಿ ಮೈ ಮೇಲೆ ಅಂತ ಹೇಳ್ತಾನೆ. ಹಿಂಗ್ ಮೇಲೆ ಹಚ್ಚಿ ತೋರಿಸ್ತಾರ.
ಈಗ ಗಂಡ್ ಮಕ್ಳಿಗೂ ಹಂಗೆ ಸರ್ ಇದು ಶರ್ಟ್ ಭಾರಿ ಕಾಣ್ತದ್ರಿ ಈಗ ಅವ್ನ ಹೆಣ್ಮಕ್ಳು ಶರ್ಟ್ ಪೀಸ್ ತರಕ್ ಹೋದ್ರೆ ಶರ್ಟ್ ತರಕ್ ಹೋದ್ರೆ ಅವ ಎಂತಾನ ಮೇಡಮ್ ಇದು ನಿಮ್ಗೆ ಭಾರಿ ಕಾಣ್ತದ್ರಿ ಅಂತ ಆರ್ ಯು ಗೆಟಿಂಗ್ ಮೈ ಐಡಿಯಾ ಯಾಕಂದ್ರೆ ಬರೀ ಇದು ಜೋಕ್ ಆಗಿ ನಕ್ಕು ಬಿಡುವಂತದ್ದೆಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ರೈಟ್ ನಾನೇನ್ ಹೇಳಿಕತ್ತೀನಿ ಖರೀದಿ ಮಾಡ ಈಗ ನಾನು ಹೋಗಿ ನನಗೆ ಒಂದು ಶೇವಿಂಗ್ ಕಿಟ್ ಬೇಕಾಗಿದ್ರೆ ನಾ ಮುಂಜಾನೆ ನಾನು ಕಾಲೇಜ್ ಬರ್ಲಿಕ್ಕೆ ನಾನು ಎವ್ರಿ ಅಲ್ಟರ್ನೇಟ್ ಡೇ ಐ ಯೂಸ್ ಟು ಶೇವ್ ಬಟ್ ಐ ವಾಂಟ್ ದ ಡಿಸಿಪ್ಲಿನ್ ಓಕೆ ನಂಗೆ ಸ್ವಲ್ಪ ದಾಡಿ ಬಂದ್ರು ನಂಗೆ ನಡೆಯಂಗಿಲ್ಲ ಓಕೆ ಸೊ ಅದಕ್ಕೆ ನಾನು ಎವ್ರಿ ಅಲ್ಟರ್ನೇಟ್ ಡೇ ಶೇವ್ ಮಾಡ್ಕೋತೀನಿ ಸೊ ಹಿಂಗಾಗಿ ನಾನು ಶೇವಿಂಗ್ ಬ್ಲೇಡ್ ತರ್ಲಿಕ್ಕೆ ಹೋದ ಅಂತಂದ್ರೆ ಇಟ್ ಮೇ ಬಿ ಐ ಆಮ್ ಎ ಕನ್ಸ್ಯೂಮರ್ एंड इट मे बी आई एम ए कस्टमर ठीक है क्योंकि मैं शायद मेरे डैड के लिए मैं शेविंग किट लेके गया ठीक है मे बी मेरे बेटे के लिए मैंने शेविंग किट लेके गया दैट इज डिफरेंट बट इफ आई एम यूजिंग देन आई एम ए कंज्यूमर ठीक है तो दिस इज द स्लाइट डिफरेंस तो यहाँ पे क्या बोलते हैं कंज्यूमर गुड्स एंड द प्रोड्यूसर गुड्स कंज्यूमर गुड्स एंड द प्रोड्यूसर गुड्स बोलते क्या है जो हम फाइनल यूज करते हैं ठीक है ये कंज्यूमर गुड्स हो गया ये प्रोड्यूसर गुड्स बोलते क्या है वी से नॉर्मली इन द मार्केटिंग दैट इज B2B B2C आपको ये सुना है क्या है बोलो B2B क्या है कृपा ठीक है अभी हम बोलते हैं ठीक है दैट इज अ B2B B2C C2B C2C ये सब बोलते हैं वंडरफुल वंश गुप्ता गुड that's a business to customer customer to business customer to customer यहाँ पे हम कंज्यूमर करके नहीं बोलते क्योंकि ये वाइड बात कर रहे हैं बड़ा बात कर रहे हैं तो कंज्यूमर ही बोलते हैं कस्टमर ही बोलते हैं कंज्यूमर नहीं बोलते हैं अगर हम एक वस्तु बेच रहे दुकान में तो वहां पे हम बोलते हैं कि कंज्यूमर है कि कस्टमर है ಹಂಗಾಗಿ ನಾವು ಸಹನ್ ಹಾಕೋದು ಹೋಗ್ತಾವಲ್ಲ ಹಂಗಾಗಿ ನಮ್ ಕಾಂಪ್ಲಿಕೇಟೆಡ್ ಜಾಸ್ತಿ ಆಗ್ತಾವ ಓವರ್ ಆಲ್ ನಮ್ಮ ಮಾರ್ಕೆಟ್ ಕ್ಯಾಪ್ಚರ್ ನಾವು ಇಷ್ಟು ಮಾಡಿದ್ರೆ ನಮಗೆ ಟಾರ್ಗೆಟ್ ಕಸ್ಟಮರ್ ಇಷ್ಟು ಅಂತ ಹೇಳ್ತೀವಿ ನಾವು ಫಾರ್ ಎಕ್ಸಾಂಪಲ್ ನಾವು ಒಂದು ನೋಟ್ಬುಕ್ ಮ್ಯಾನುಫ್ಯಾಕ್ಚರ್ ಮಾಡಕತ್ತಿದ್ದೆ ಅಂತ ತಿಳ್ಕೊರಿ ನನಗೆ ಟಾರ್ಗೆಟೆಡ್ ಸ್ಟೂಡೆಂಟ್ಸ್ ನನಗೆ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಸ್ಟೂಡೆಂಟ್ಸ್ ಯಾಕಂದ್ರೆ ಆಫೀಸ್ ಪರ್ಪಸ್ ನೀವು ಒಂದು ರಿಜಿಸ್ಟರ್ ತಗೊಂಡ್ರೆ ಅಂದ್ರೆ ಒಂದು ವರ್ಷ ಪೂರ ಹೋಗ್ತದೆ ಒಂದು ನೋಟ್ಬುಕ್ ತಗೊಂಡ್ರೆ ಅಂದ್ರೆ ಒಂದು ವರ್ಷ ಪೂರ ಹೋಗ್ತದೆ ಬಟ್ ನನ್ನ ವಸ್ತು ನಾನು ನೋಟ್ಬುಕ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ನನ್ನ ವಸ್ತು ಯಾರು ಜಾಸ್ತಿ ಬಳಕೆ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಅಂತ ನಾವು ಜನರಲ್ ಆಗಿ ಹೇಳ್ತೀವಿ ಆ ವಿದ್ಯಾರ್ಥಿಗಳಲ್ಲೇ ಮತ್ತೆ ಬರ್ತದೆ ಬದಲಾವಣೆ ವಿಂಗಡಣೆಗಳು ಅಂತ ಹೇಳಿದ್ವಿ ನಾವು ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ ಯಾರು ಡಿಗ್ರಿ ಕಾಲೇಜ್ PUC ಹೈಸ್ಕೂಲ್ ಪ್ರೈಮರಿ ಕಿಂಡರ್ ಗಾರ್ಡನ್ ಓಕೆ ಇದನ್ನೆಲ್ಲ ನಾವು PG ಸ್ಟೂಡೆಂಟ್ಸ್ ಇದನ್ನೆಲ್ಲ ಮಾತಾಡ್ತೀವಿ ಈ ಎಲ್ಲಾ ಎಲ್ಲರೂ ವಿದ್ಯಾರ್ಥಿಗಳನ್ನೇ 180 ಕಲಿತಿದ್ದಂದ್ರೆ ವಿದ್ಯಾರ್ಥಿನೇ PhD ಕಲಿತಿದ್ದಂದ್ರೆ ಅವನು ವಿದ್ಯಾರ್ಥಿನೇ ಒಂದು ಗುರುಗೆ ಅಥವಾ ಒಂದು ಸಮಾಜಕ್ಕೆ ಓಕೆ ಬಟ್ ನಮ್ಮ ವಸ್ತು ಎಲ್ಲಿ ನಾವು ಜಾಸ್ತಿ ನಾವು ಸೆಲ್ ಮಾಡ್ಬೋದು ಯಾವ ವಿದ್ಯಾರ್ಥಿಗಳನ್ನ ನಾವು ಟಾರ್ಗೆಟ್ ಮಾಡಬಹುದು ಯಾಕೆ ನೀವು ನೋಡೋಕೆ ಯೂಸ್ ಮಾಡಲ್ಲ ಮಕ್ಕಳು ನಿಮಗೆ ಹೇಳ್ತೀನಿ ಯಾರು ಯೂಸ್ ಮಾಡಂಗಿಲ್ರಿ ಹೈಸ್ಕೂಲ್ ಆಗ್ಲಿ ಡಿಗ್ರಿ ಆಗ್ಲಿ PUC ಆಗ್ಲಿ ನೀವು ಒಂದೇ ನೋಟ್ಬುಕ್ನಾಗ ಎಷ್ಟೋ ಜನ ಮುಗಿಸಿದವ್ರದಾರ ಸಾಲಿ ಸುಮ್ ಹಿಂಗ್ ತಿರುಗಿಸ್ಕೊತ ಬರೋದು ನೋಟ್ಬುಕ್ ರೈಟ್ ಬಟ್ ಅದೇ ನೀವು ಕಿಂಡರ್ ಗಾರ್ಡನ್ ಅಂತ ಹೋಗ್ರಿ ನೀವು KG UKG LKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಅವೆಲ್ಲ ಇರ್ತದೆ ಏನು ಕ್ಲಾಸ್ ವರ್ಕಿಗೆ ಇಷ್ಟು ನೋಟ್ಬುಕ್ ಹೋಮ್ ವರ್ಕಿಗೆ ಇಷ್ಟು ನೋಟ್ಬುಕ್ ಚೌಕ್ ಚೆಕ್ಸ್ ಇದ್ದಿದ್ದು ಇಷ್ಟು ನೋಟ್ಬುಕ್ ಲೈನಿಂಗ್ ಇದ್ದಿದ್ದು ಇಷ್ಟು ನೋಟ್ಬುಕ್ 2 ಲೈನ್ ಇದ್ದಿದ್ದು ಇಷ್ಟು ನೋಟ್ಬುಕ್ ಪ್ಲೇನ್ ಇದ್ದಿದ್ದು ಇಷ್ಟು ನೋಟ್ಬುಕ್ ಅವ್ರು ಹೇಳ್ತಾರ ಅದ್ರ ತಕ್ಕಂತೆ ಹುಡುಗರು ಬಂದ್ ಹತ್ತಾರ ಅದ್ರ ತಕ್ಕಂತೆ ಪಾಲಕರು ಕೊಡಿಸ್ತಾರ ಸೊ ನಾವು ಟಾರ್ಗೆಟ್ ಕಸ್ಟಮರ್ ಯಾರಾದ್ರಿ ಚಿಕ್ಕ ಮಕ್ಕಳು ಅದೇ ತರ ಇಲ್ಲಿ ನಾನು ಹೇಳಕತ್ತೀನಿ ನಾವು ಓವರ್ ಆಲ್ ಮಾತಾಡಕತ್ತಿದ್ದು ಕನ್ಸ್ಯೂಮರ್ ಅಂಡ್ ಪ್ರೊಡ್ಯೂಸರ್ ಗುಡ್ಸ್ ಓಕೆ ಬಟ್ ನಾವು ಹಂಗೆ ಹೋದಂಗೆ ಏನಾಗ್ತದೆ ಕನ್ಸ್ಯೂಮರ್ ಕಸ್ಟಮರ್ಸ್ ಇದೆಲ್ಲ ಡಿಫ್ರೆನ್ಸ್ ಆಗ್ತದೆ ಮತ್ತೆ ಅಗೇನ್ ಕನ್ಸ್ಯೂಮರ್ಸ್ ಹೋಗಿ ಮತ್ತೆ ಅದು ಬರ್ತಾವ ಡಿಫ್ರೆಂಟ್ ಓಕೆ ಸೊ ಇಲ್ಲಿ ನಾವು B2B ಏನಿದೆ B2C ಏನಿದೆ ಅಂದ್ರೆ B2B ಈಸ್ ವಾಟ್ ಬಿಸ್ನೆಸ್ ಟು ಬಿಸ್ನೆಸ್ B2C ಈಸ್ ವಾಟ್ ಬಿಸ್ನೆಸ್ ಟು ಕಸ್ಟಮರ್ಸ್ ಅಂಡ್ C2B ಈಸ್ ಕಸ್ಟಮರ್ ಟು ಬಿಸ್ನೆಸ್ ಓಕೆ ಅಂಡ್ ಹಿಯರ್ ಕಸ್ಟಮರ್ ಟು ಕಸ್ಟಮರ್ ಓಕೆ ಇದು ನಿಮಗೆ ಗೊತ್ತಿರಲಿ ಓಕೆ 4 ಟೈಪ್ಸ್ ಸೊ ಇಲ್ಲಿ ಬಂದಾಗ ಬಿಸ್ನೆಸ್ ಟು ಬಿಸ್ನೆಸ್ ಇದು ಬರ್ತದೆ ನೋಡ್ರಿ ಪ್ರೊಡ್ಯೂಸರ್ ಗೂಡ್ಸ್ ಅಂದ್ರೆ ಏನು ನಾನು ಒಂದು ಕಚ್ಚಾ ವಸ್ತುವಿಂದ ಪಕ್ಕಾ ವಸ್ತು ಮಾಡಿದೆ ಫಾರ್ ಎಕ್ಸಾಂಪಲ್ ನಾನು ಒಂದು ನಟ್ ಬೋಲ್ಟ್ ಮಾಡಿದೆಪ್ಪ ಬೇಡ ನಾ ಒಂದು ಮೊಬೈಲ್ ಕವರ್ ಮಾಡಿದೆ ಅದು ನಾನು ನಿನಗೂ ಕೂಡ ಮಾಡ್ತೀನಿ ಕನ್ಸ್ಯೂಮರ್ ಗೂಡ್ಸ್ ನೀನು ಉಪಯೋಗ ಮಾಡ್ತೀನಿ
ನಿನಗೆ ಒಂದೇ ನಾನು ಮಾರಂಗಿಲ್ಲ, ಅದನ್ನ ನಾನು ಏನ್ ಮಾಡ್ತೀನಿ, ಕಂಪನಿಗೂ ಕೂಡ ಮಾರ್ತೀನಿ. ದಟ್ ಇಸ್ ಅ ಪ್ರೊಡ್ಯೂಸರ್ ಗೂಡ್ಸ್. ಅಂದ್ರೆ ಏನು, ಆ ವಸ್ತುವನ್ನ ತಗೊಂಡು ಅದಕ್ಕೆ ಅವ್ರು ಮತ್ತೊಂದು ಆಡ್ ಮಾಡಿ ಹೊರಗಡೆ ಒಂದು ರೇಟ್ ಜಾಸ್ತಿ ಕೊಡ್ತಾರೆ. 6 1 3 7 ಅರ್ಥ ಆಗ್ಲಿಕ್ಕತ್ತದ ನಿಮಗ? ದಟ್ ಈಸ್ ಬೋರ್ ದ ಕನ್ಸ್ಯೂಮರ್ ಗೂಡ್ಸ್ ಅಂಡ್ ದ ಪ್ರೊಡ್ಯೂಸರ್ ಗೂಡ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮಗ ನಾನ್ ನಾರ್ಮಲಿ ಎಕ್ಸಾಂಪಲ್ ಕೊಡೋದು ಅಂತಂದ್ರ, ನಿಮ್ಮ ಗಾಡಿ ಒಳಗೆ ಒಂದು ಸ್ಪಾರ್ಕ್ ಪ್ಲಗ್ ಬರ್ತದ. ಈಗ ನಾನು ನಿಮಗೆ ಹೇಳಿದೆ, ಡೈರೆಕ್ಟ್ ಡಿಮಾಂಡ್ ಅಂಡ್ ಇಂಡೈರೆಕ್ಟ್, ಇದು ಡಿರೈವ್ಡ್ ಡಿಮಾಂಡ್ ಅಂತ. ಗಾಡಿ ಬೇಕು, ಬೈಕ್ ಬೇಕು, ಆ ಬೈಕಿಗೆ ಸ್ಪಾರ್ಕ್ ಪ್ಲಗ್ ಇರ್ಲಿಲ್ಲ ಅಂತಂದ್ರೆ ನಿಮ್ ಗಾಡಿ ಸ್ಟಾರ್ಟ್ ಆಗ್ತದನ್ರಿ? ಇಲ್ಲ. ಸೊ ನಾವ್ ಅದನ್ನ ಡಿಮಾಂಡ್ ಮಾಡ್ತೀವಿ ಅಂದ್ರಿ, ನಾವು ಗಾಡಿ ತಗೋಬೇಕಾದ್ರೆ ಸ್ಪಾರ್ಕ್ ಪ್ಲಗ್ ಹಾಕಿಲ್ಪ ಯಾವ ಕಂಪ್ನಿ ಹಾಕಿ ನೋಡ್ತೀವಿ ನಾವು? ಇಲ್ಲ, ಅದು ಇರ್ತದ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಅದು ಕಡಿಮೆ ಬಿದ್ದಾಗ ನಮ್ಗೆ ಗೊತ್ತಾಗ್ತದೆ ಅದರ ಮಹತ್ವ ಏನದ. Got it? So this is how we used to change our schedule. So here what happens, you know, maybe that you know that normally spark plug ಯಾವ ಕಂಪ್ನಿ ನಾವು ನೋಡಿವಿ? ನಿಮ್ಗೆ ಗೊತ್ತಿರೋ ಪ್ರಕಾರ ಕಂಪ್ನಿ ನೋಡಿದ್ರೆ ಯಾವ್ದು? ಇಲ್ಲ. ಹಾಗೆ ಬಾಷ್ ಕಂಪ್ನಿ ಅಂತ ಬರ್ತದೆ, ಮೈಕ್ರೋ ಬಾಷ್. ನಾರ್ಮಲಿ ನೋಡಿದ್ವಿ ನಾವು ಮೈಕ್ರೋ ಬಾಷ್ ಅಂತೇಳಿ. ಅವರು ಆ ಸ್ಪಾರ್ಕ್ ಪ್ಲಗ್ ಉತ್ಪಾದಕರು ಅದಾರ. ಬಟ್ ಅವ್ರು ಏನ್ ಮಾಡ್ತಾರೆ, ಈ ಕಡೆ ನಿಮಗೆ ಕಸ್ಟಮರ್ಸ್ ಅಂದ್ರೆ ಗ್ಯಾರೇಜ್ಗೂ ಕೊಡ್ತಾರೆ ಅವರು, ಹಾಗೆ ಕಂಪನೀಸ್ಗಳಿಗೂ ಕೊಡ್ತಾರೆ ಅವರು. ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ಕನ್ಸ್ಯೂಮರ್ ಗೂಡ್ಸ್ ಅಂಡ್ ದ ಪ್ರೊಡ್ಯೂಸರ್ ಗೂಡ್ಸ್. ಓಕೆ, ಆ ಒಂದೇ ವಸ್ತು ಇವ್ರಿಗೆ ಯೂಸ್ ಆಗ್ತದೆ, ಇವ್ರಿಗೆ ಯೂಸ್ ಆಗ್ತದೆ. ದಟ್ ಈಸ್ ಹೌ ದ ಡಿಮಾಂಡ್ ಡಿಸ್ಟಿಂಕ್ಷನ್. ಒಂದೇ ಸಿಂಗಲ್ ಲೈನ್ ಅದ. ಇದೇ ವಸ್ತು ಬಳಕೆ ಒಂದೇ ಅದ ರೀ. ಟಯರ್ ಒಂದೇ ಅದ. ಟಯರ್ ನಿನಗ್ ಕೊಟ್ಟನೆ ಅಂತಂದ್ರೆ ಅದು ಕನ್ಸ್ಯೂಮರ್ ಪ್ರಾಡಕ್ಟ್ ಆಗ್ತದ. ಅಕಸ್ಮಾತ್ ಟಯರ್ ಮಾರುತಿ ಕಂಪ್ನಿ ಕೊಟ್ಟನೆ ಅಂತಂದ್ರೆ ಅದು ಪ್ರೊಡ್ಯೂಸರ್ ಗೂಡ್ಸ್ ಆಗ್ತದೆ. ಅಂದ್ರೆ ಅದನ್ನ ಉಪಯೋಗ ಮಾಡಿ ಮುಂದೆ ಅದನ್ನ ಮಾರ್ತಾರೆ. ಆನ್ಲೈನ್ ಸ್ಟೂಡೆಂಟ್ಸ್, ಆರ್ ಯು ಕ್ಲಿಯರ್? ಸ್ವಲ್ಪ ರಿಪ್ಲೈ ಮಾಡ್ರಿ, ತಿಳಿತೋ ಇಲ್ಲೋ? ಕನ್ಸ್ಯೂಮರ್ ಗೂಡ್ಸ್ ಅಂಡ್ ಪ್ರೊಡ್ಯೂಸರ್ ಗೂಡ್ಸ್. ವೆರಿ ಗುಡ್ ಸ್ವಾತಿ. ಓಕೆ, ನಾವು ಡ್ಯೂರೇಬಲ್ ಅಂಡ್ ಪೆರಿಷೇಬಲ್ ಗೂಡ್ಸ್ ಅಂತ ಹೇಳ್ತೀವಿ. ಡ್ಯೂರೇಬಲ್ ಗೂಡ್ಸ್ ಮತ್ತು ಪೆರಿಷೇಬಲ್ ಗೂಡ್ಸ್ ಏನ್ ಡಿಫ್ರೆನ್ಸ್ ಅದ ರೀ? ಪೆರಿಷೇಬಲ್ ಗೂಡ್ಸ್ ಅಂದ್ರೆ ಯಾವ್ಯಾವ ಬರ್ತಾವ ಹೇಳ್ರಿ ನೋಡೋಣ. गुड श्रेया, बोलो अभ्यास. तुम क्या बोलते हो? करप्पा नहीं है तो पा पेरिशेबल गुड्स केಳಿ ಏನಿಲ್ಲ ಕೇಳಿ. ಏನ್ ನಿನ್ನ ಪ್ರಕಾರ ಏನ್ ಕೇಳಿ? ತಪ್ಪು ಇರ್ಬೋದು, ಕರೆಕ್ಟ್ ಇರ್ಬೋದು, ಅದಕ್ಕೆ ಏನಂದೆ? ವಾಸು ಅದೇ ಸೇಮ್. ನೀವು ವಾಸು ನೀನು ಹೇಳ್ಬೇಡ ಪಟಕ್ನ, ಸ್ವಲ್ಪ ಅವ್ರಿಗೆ ತಲೆ ಉಪಯೋಗ ಮಾಡ್ಲಿಕ್ಕೆ ಬಿಡು. ಯಾಕೆ ಹೇಳ್ತೀನಿ ಕೇಳು. ಏನಾಗ್ತದ, ಅವ್ರಿಗೆ ಎಲ್ಲರೇ ಒಂದು ಬಂದಿರ್ತದ ಆನ್ಸರ್ ಹೇಳುವಂಥದ್ದು ಸಂದರ್ಭ. ಅದನ್ನೂ ನೀನೇ ಹೇಳ್ಬಿಟ್ಟಪ್ಪ ಅಂತಂದ್ರೆ ಅವ್ರಿಗೆ ನಾರ್ಮಲ್ ಏನಾಗ್ತದೆ. ಅದಕ್ಕೆ ನಾನು ಬಹಳ ಪ್ರಾಮುಖ್ಯತೆ ಕೊಡಂಗಿಲ್ಲ. ಯಾರು ರೆಗ್ಯುಲರ್ ಆನ್ಸರ್ ಹೇಳ್ತಾರಲ್ಲ ಅವ್ರು ಹೇಳಕ್ ಬಂದು ನಾ ಹೇಳ್ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ಏನಾಗ್ತದ, ನೀವು ಹೇಳ್ತೀರಿ, ನಮ್ಗೆ ಗೊತ್ತದ ನೀವು ಹೇಳ್ತೀರಿ. ಉಳುಕಿದವರು ಹೇಳ್ಬೇಕಂತ ಮಾಡಿರ್ತಾರ, ಅದು ನೀವು ಹೇಳ್ಬಿಟ್ರಪ್ಪ ಅಂದ್ರೆ ಅವ್ರ ಕಡೆ ಇರೋದು ಒಂದು ಆನ್ಸರ್. ಅದನ್ನು ಅವ್ರು ಹೇಳ್ಬಿಟ್ರಪ್ಪ ಅಂದ್ರೆ ಅವ್ರು ಏನ್ ಮಾಡ್ಬೇಕು? Okay. Hello, sir. Good, Pallavi, wonderful. Good. Hello. Got it. Hello. So we need to take care of all. ನಾನು ಒಬ್ಬನೇ ಶಾನೆ ಆಗಿ ಹೋಗುದಲ್ಲ, ಅದು ಯಾರಾದ್ರೂ ಮಾಡ್ತಾರಲ್ಲ. ನಾನು ಹೇಳಿಕತ್ತೆ ಇನ್ ಜನರಲ್ ಆಗಿ, ನೀ ಮಾಡ್ತಿ ಅಂತಲ್ಲ. ನಾವು ನಮ್ಮ ಸಹಜೋಡಿಗಳನ್ನು ನಾವು ಜಕ್ಕೊಂಡು ಹೋಗ್ಬೇಕು, ಅದು ಬಹಳ ಮುಖ್ಯ. ರೈಟ್. ಸೊ ಕರಪ್ಪ, ನೀ ಏನಂತ ಇದ್ರ ಬಗ್ಗೆ? ಈ ಪೆರಿಷಬಲ್ ಗೂಡ್ಸ್ ಅದ್ರ ನೀ ಏನ್ ಹೇಳ್ತಿ? ಯಾವ ವಸ್ತುಗಳು ಅವ ಎಕ್ಸಾಂಪಲ್ ಯಾವ ಕೊಡ್ಲಿಲ್ಲ, ನೀ ಹೇಳು ಎಕ್ಸಾಂಪಲ್. ಯಾವ ವಸ್ತುಗಳಿಗೆ ನಾವು ಪೆರಿಷಬಲ್ ಗೂಡ್ಸ್ ಅಂತ ಅಂತೀವಿ? ಹಾ, ಅವ ಹೇಳಿದ ಅದನ್ನ. ನೀನ್ ಒಂದೆರಡು ಏನಾರ ಅದಕ್ಕೆ ಉದಾಹರಣೆ ಕೊಡಲ್ಲ? ಹೆಂಗದಪ್ಪ ಪೆರಿಷಬಲ್ ಗೂಡ್ಸ್ ಅಂದ್ರ ಒಂದೇ ಸಲ ಅಂತ ಇರಂಗಿಲ್ಲ. ಕಡಿಮೆ ಅವಧಿ ಒಳಗ ಅದನ್ನ ಬಳಕೆ ಮಾಡೋದಕ್ಕೆ ನಾವು ಪೆರಿಷಬಲ್ ಗೂಡ್ಸ್ ಅಂತ ಹೇಳ್ತೀವಿ. ಹಾಲು. ಎಸ್ ಅಂಕಿತಾ, ಯು ಕ್ಯಾನ್ ಟಾಕ್ ಟು ಮೀ. ಸಾರಿ, ಓಕೆ, ಏನೋ ಮಾತಾಡ್ತಿದ್ದೇನು? ಓಕೆ, ಎಸ್, ಟೆಲ್ ಮೀ. Sir, I am Nagesh Korali, sir. Hello. The goods which we used in limit. Can anyone talk, please? Hello, sir. Ankita, yes, Ankita, 1 second. ಅದು ಐ ಥಿಂಕ್ ಏನೋ ಆಗಿದೆ. ಸೆಲೆಕ್ಟ್ ಸ್ಪೀಕರ್ ಹೆಡ್ ಸೆಟ್. ಎಸ್ ಮೇಡಮ್, ಟೆಲ್ ಮೀ.
Ankita, you were trying to say something. ಹಲೋ Sagar? ಸರ್. Yes. ಸರ್ ನಾ ನಾಗೇಶ್ ಕೊರಳಿ ಸರ್. Nagesh, okay, Ankita, okay. Nagesh, ಹೇಳ Nagesh. ಸರ್ ನಮ್ ಸಿಸ್ಟರ್ ಮೊಬೈಲ್ದಾಗೆ ನಾ ಕ್ಲಾಸ್ ಕೇಳತ್ತಿದ್ದೆ ಸರ್. No issues, don't worry. ಅದನ್ನೇ ಹೇಳ್ಬೇಕಂತೆ. ठीक ಹಾ है. ಓಕೆ ಸರ್. Okay, apart from that, yes, Sagar, Mr. Sagar Rathod, are you there? Yes, sir. ಹಾ ಹೇಳು, ನೀ ಏನಂತಿ ಪೆರಿಷಬಲ್ ಗೂಡ್ಸ್ ಮತ್ತು ಡ್ಯೂರೇಬಲ್ ಗೂಡ್ಸ್. ಪೆರಿಷಬಲ್ ಗೂಡ್ಸ್ ಅಂತ ಯಾವ್ದಕ್ಕೆ ಅಂತೀರಪ್ಪ? ಮಾತಾಡೋಕಂದ Sir, there is. ಏನ್ ತಿಳಿತದೆ ಅದು ಹೇಳು. ಕರೆಕ್ಟ್ ಇದ್ರೆ ಕರೆಕ್ಟ್, ತಪ್ಪಿದ್ರೆ ತಪ್ಪು. ಎಲ್ಲಾರ್ಗು ಕರೆಕ್ಟ್ ಇರ್ಬೇಕಂತೇನಿಲ್ಲ. ಎಸ್, ಹಾ ಕರೆಪ್ಪ, ನೀ ಹೇಳು ಎಕ್ಸಾಂಪಲ್. ನಾ ಹೇಳಿದೆ ನಿಮಗೆ, ಹಾಲಿಗೆ ಒಂದು ಅವಧಿ ಅದು. ಓಕೆ, ಒಂದು ದಿವಸ ಅಷ್ಟೇ ಇಡ್ಬೋದು ನಾವು. ಹೆಚ್ಚಿಗೆ ಇಟ್ಟರೆ ಹಾಳಾಗ್ಬೇಕು. ಒಂದು ಕಾಯಿಪಲ್ಲೆ ಅದಕ್ಕೂ ಒಂದು ಅವಧಿ ಅದು. ಒಂದು ದಿವಸ 2 ದಿವಸ ಅಷ್ಟೇ. ಕೊತ್ತಂಬರಿ, ಕರಿಬೇವ ಏನಾಗ್ತದೆ, ಈಗೆಲ್ಲ ಫ್ರಿಡ್ಜ್ ಬಂದಾವು. ಸೊ ಅದನ್ನು ನಾವು ಒಂದು ವಾರ ಗಂಟೆ ಜಗತ್ತೀವಿ ಆ್ಯಕ್ಚುಲಿ ಇಟ್ಕೇಶಂತ. ಬಟ್ ಇರಲಿಲ್ಲ ಅಂತ ನಾರ್ಮಲ್ ಹೆಂಗದ, ನೀವು ಹಂಗೆ ಇಟ್ರಪ್ಪ ಅದಕ್ಕೆ ಒಂದೇ ದಿವಸ ಎಷ್ಟು ನೀರು ಹೊಡೆದಿಟ್ರೇನು ಎಷ್ಟು ನೀರಾಗಿ ಇಟ್ರೇನು ಅದಕ್ಕೊಂದು ಅವಧಿ ಅದ. ಇದಕ್ಕೆ ನಾವೇನು ಹೇಳ್ತೀವಿ, ಪೆರಿಷಬಲ್ ಗೂಡ್ಸ್ ಅಂತ ಹೇಳ್ತೀವಿ. 2 ವಸ್ತುಗಳೇ. ಓಕೆ, 2 ವಸ್ತುಗಳನ್ನೇ. ಏನು ಪೆರಿಷಬಲ್ ಗೂಡ್ಸ್ ಮತ್ತು ಡ್ಯೂರೇಬಲ್ ಗೂಡ್ಸ್ ಏನಲ್ಲ, 2 ವಸ್ತುಗಳೇ. ಡ್ಯೂರೇಬಲ್ ಗೂಡ್ಸ್ ಅಂದ್ರೆ ಜಾಸ್ತಿ ಬಳಕೆ ಆಗುವಂತ ವಸ್ತುಗಳಿಗೆ ನಾವು ಡ್ಯೂರೇಬಲ್ ಗೂಡ್ಸ್ ಅಂತೀವಿ. ಕಡಿಮೆ ಅವಧಿಯಲ್ಲಿ ಅದನ್ನ ಅದಕ್ಕೆ ಪೆರಿಷಬಲ್ ಗೂಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ನೀವು ನಾನ್ ವೆಜ್ ತಗೋರಿ ಅಥವಾ ವೆಜ್ ತಗೋರಿ, ಅಂದ್ರೆ ಈಗ ಕಾಯಿಪಲ್ಯ ತಗೋರಿ, ಓಕೆ, ಅಥವಾ ಹಾಲು ತಗೋರಿ. ಓಕೆ, ಇವಕ್ಕೆಲ್ಲ ಹೆಂಗದ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂಥದ್ದು ಒಂದು ಅವಧಿ ಇದೆ. ಓಕೆ, ಈಗ ಅಕ್ಕಿ ನಾವು ತಿಂಗಳ ಗಂಟ್ಲೆ ಇಡ್ಬೋದು. ಅಕ್ಕಿಯಿಂದ ಅನ್ನ ಮಾಡ್ತೀವಿ, ಅನ್ನದ ಅವಧಿ ಕಡಿಮೆ ಅದ. 1 ದಿವಸ ಈ ತಂಪತ್ನಾಗ ಬಹಳ, ಅದ್ರದ್ದು 2 ದಿವಸ ಬ್ಯಾಸಿಗೆ ಜಲ್ದಿ ಹೋಗ್ತದೆ, ಕೆಡ್ತದೆ. ಅದಲ್ಲ ಅಂದ್ರೆ ಸೆಕೆ ಆಗ್ತದೆ, ಹೀಟಿಗೆ ಇದು ಆಗ್ತದೆ. ಸೊ ನಾನು 2 ವಸ್ತುಗಳೇ. ಅದನ್ನ ಕಾಳಿದ್ದಾಗ ಅದನ್ನ ಯೂಸ್ ಮಾಡುವಂಥದ್ದು ಬೇರೆ, ಅದನ್ನ ನಾವು ಕುದಿಸಿ ತಿನ್ನೋ ಮುಂದೆ ಅದಕ್ಕೊಂದು ಅವಧಿ ಇರ್ತದೆ. ಅದಕ್ಕೆ ನಾವು ಹೇಳ್ತೀವಿ ಪೆರಿಷಬಲ್ ಗೂಡ್ಸ್ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಡಿರೈವ್ಡ್ ಅಂಡ್ ದ ಆಟೋನಮಸ್ ಡಿಮಾಂಡ್. ಓಕೆ, ಈಗ ಅಗೇನ್ ಹಿಯರ್ ದ ವಾಟ್ ಯು ಕ್ಯಾನ್ ಸೇ, ದ ವರ್ಡ್ ಈಸ್ ಡಿಫರೆಂಟ್. ಓಕೆ, ಡೈರೆಕ್ಟ್ ಅಂಡ್ ಡಿರೈವ್ಡ್ ಡಿಮಾಂಡ್ ಅಂದ್ರೂ ಒಂದೇ, ಡೈರೆಕ್ಟ್ ಅಂಡ್ ಆಟೋನಮಸ್ ಡಿಮಾಂಡ್ ಅಂದ್ರೂ ಒಂದೇ. ಓಕೆ, ಸೊ ಅದು ಆಲ್ರೆಡಿ ನಾನು ನಿಮಗೆ ಹೇಳೀನಿ. Then industry demand and the company demand. Industry, what is the difference between the industry and company? Industry which produces the products, and company which sells the produced. Okay, as Mr. Vasu is saying, industry means which produce the product, goods, and the company is where it is going to sell the goods. Am I right? Okay. What about the online students? Can anyone reply for this? Yes, guys. Can anyone reply? बोलो, कोई तो बोलो. बम बोले. हाँ, नहीं, गलत है आप जो बोल रहे हो. ಇಂಡಸ್ಟ್ರಿ ಆ್ಯಂಡ್ ಕಂಪನಿ 2 ವಿಭಿನ್ನವಾಗಿದೆ. ಇನ್ಸ್ಟಿಟ್ಯೂಟ್, ಕಾಲೇಜ್ ಅಂತ ಹೇಳೋದು ವಿದ್ಯಾರ್ಥಿಗಳ ಒಂದು ಏನು ಒಂದು ಶಾಲೆಗೆ ನಾವು ಇನ್ಸ್ಟಿಟ್ಯೂಟ್ ಕಾಲೇಜ್ ಅಂತ ಹೇಳ್ತೀವಿ. ಶಾಲೆ ಕಾಲೇಜ್ ಆಗ್ಬೇಕಾದ್ರೆ ಇಲ್ಲಿ ಅದೇ ತರ ಕಂಪನೀಸ್ಗಳ ಕೂಡಿ ಅದಕ್ಕೆ ಒಂದು ಇಂಡಸ್ಟ್ರಿ ಅಂತ ಹೇಳ್ತೀವಿ. 10 ಕಂಪನಿಗಳು ಕೂಡಿದಾಗ ಅದಕ್ಕೊಂದು ಇಂಡಸ್ಟ್ರಿ ಅಂತ. IT ಇಂಡಸ್ಟ್ರಿ, ಬರೀ IT ಕಂಪ್ನಿಗಳಿಂದ ಹೆಸರು ಹೇಳ್ತೀವಿ. ಟಾಟಾ ಕನ್ಸಲ್ಟೆನ್ಸಿ, TCS,
Wipro, Infosys, okay, Mindtree, various companies are there. That is what we can say, that is the IT industry. ಈಗ ಮಾರುತಿ ಬಂತ್ರಪ್ಪ, ಆಮೇಲೆ ಹುಂಡೈ ಬಂತು, ಆಮೇಲೆ ಸ್ಕೋಟ್, ಇವು ಕಂಪನಿಗಳ ಹೆಸರು ಹೇಳಿಕತ್ತೀನಿ ನಾನು, ಪ್ರಾಡಕ್ಟ್ ಹೆಸರಲ್ಲ. ಟೊಯೋಟಾ ಈಸ್ ಕಂಪ್ನಿ ನೇಮ್. ಈಗ ನಾನು ಎಂಡೋರ್ ಅನ್ನಂತಕ್ಕೋ ಅದು, ಹಾ, ಈಗ ಇನೋವಾ ಅನ್ನಂತಕ್ಕೋ ಅದು ಪ್ರಾಡಕ್ಟ್ ನೇಮ್ ಆಗ್ತವೆ. ಅರ್ಥ ಆಯ್ತು ನಾ ಹೇಳಿದ್ದು. ಮಾರುತಿ ಅಂತ ಹೇಳಿದಾಗ ಕಂಪನಿ ಬರ್ತದ್ರಿ. ಮಾರುತಿ ನಮ್ಮ ಮನ್ಯಾಗ ಮಾರುತಿ ಡಿಸೈರ್ ಅದ ರೀ, ಮಾರುತಿ ಎಸ್ ಕ್ರಾಸ್ ಅದ ರೀ, ಅದು ಪ್ರಾಡಕ್ಟ್ಗಳ ಹೆಸರು. ವೇದಾಂತ ಕಾಲೇಜ್ ಅನ್ನೋದು ಇನ್ಸ್ಟಿಟ್ಯೂಟ್ ನೇಮ್ ಆಗ್ತದ. ಅಲ್ಲಿ BCA ಒಂದು ಬೇರೆ ಅದ, BCom ಒಂದು ಬೇರೆ ಅದ, ಓಕೆ, BBA ಒಂದು ಬೇರೆ ಅದ, BA ಒಂದು ಬೇರೆ ಅದ. ಇದಕ್ಕೆ ನಾವು ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಸಬ್ ಡಿಪಾರ್ಟ್ಮೆಂಟ್ಸ್ ಅಂತ. ಅರ್ಥ ಆಯ್ತು ನಾ ಹೇಳಿದ್ರು. ಸೊ ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಡಿರೈವ್ಡ್, ದಟ್ ಇಸ್ ಇಂಡಸ್ಟ್ರಿ ಡಿಮಾಂಡ್ ಅಂತ ಕಂಪನಿ. ಇಂಡಸ್ಟ್ರಿ ಡಿಮಾಂಡ್ ಬೇರೆ, ಕಂಪನಿ ಡಿಮಾಂಡ್ ಬೇರೆ. ಈ ಒಂದು ಉತ್ತರ ಕರ್ನಾಟಕ ಈ ವರ್ಷ ಒಂದು 510 ಕ್ವಿಂಟಲ್ ಸಕ್ರೆ ಉತ್ಪಾದನೆ ಮಾಡಬೇಕು ಅನ್ನೋದು ಒಂದು ಇಂಡಸ್ಟ್ರಿಗೆ ಒಂದು ಸವಾಲು ಕೊಟ್ಟಂಗ. ಏನು? ಗೌರ್ಮೆಂಟ್, ಸರ್ಕಾರ ಮಂಡನೆ ಅನ್ನಿಸ್ತು. ಏನಂತೇಳಿ ಈ ಸಲ ಒಂದು 500 ಟನ್ ಏನಂದ್ರೆ ಉತ್ತರ ಕರ್ನಾಟಕ ಸಕ್ರೆ ಬೇಕಾಗಿದೆ, ನೀವು ಸಕ್ರೆ ನುರಿಸ್ಬೇಕು. ಸಕ್ರೆ ಫ್ಯಾಕ್ಟ್ರಿದವರು ನೀವು ಸಕ್ರೆ ನುರಿಸ್ಬೇಕು. ಅಂದ್ರೆ ಏನು, ಕಬ್ಬಿನಿಂದ ಸಕ್ರೆ ಆಗ್ತದಿಲ್ಲ, ಅಷ್ಟು ನೀವು ಪ್ಲಾನ್ ಮಾಡಬೇಕು. ಇನ್ನ 500 ಟನ್ ಏನಲ್ಲ, ಎಷ್ಟು ಕಂಪನಿಗಳು ಅದಾವು? ವಾಸು ಶುಗರ್ ಫ್ಯಾಕ್ಟ್ರಿ, ಅಂಬೇಶ್ ಶುಗರ್ ಫ್ಯಾಕ್ಟ್ರಿ, ಕರಪ್ಪ ಶುಗರ್ ಫ್ಯಾಕ್ಟ್ರಿ, ಪಲ್ಲವಿ ಶುಗರ್ ಫ್ಯಾಕ್ಟ್ರಿ, ಯಾವುದೋ ಒಂದು 10 ಹೆಸರುಗಳು ಆ ಏರಿಯಾದಾಗ ಶುಗರ್ ಫ್ಯಾಕ್ಟ್ರಿ ಇರ್ತಾವಪ್ಪ. ಈಗ ಅದ್ರೊಳಗೆ ಹೆಂಗದ, ಅಂಬೇಶ್ ಎತ್ತರದನ ಅಂದ್ರೆ ಒಂದು ದೊಡ್ಡ ಕಂಪನಿ ಅದ, ಸುಮ್ಮನೆ ಒಂದು ಅನ್ಕೊಳ್ಳೋಣ. ಕರಪ್ಪ ಗಿಡ್ಡದನ, ಅವನದೊಂದು ಸಣ್ಣ ಕಂಪನಿ, ಅವನದು ಶುಗರ್ ಫ್ಯಾಕ್ಟ್ರಿ, ಅವನದು ಶುಗರ್ ಫ್ಯಾಕ್ಟ್ರಿ. ಟೋಟಲ್ ನಮಗ ನಿಮ್ಮ ಕಡೆಯಿಂದ 500 ಟನ್ ಬೇಕಾಗ್ಯದ. ನೀ 10 ಟನ್ನ, ನೀನು 100 ಟನ್, ಉಳಿಕೆದ್ದು ನೀವು ಹಂಚ್ಕೋತೀರಿ. ದಿಸ್ ಈಸ್ ವಾಟ್ ಐ ಆಮ್ ಸೇಯಿಂಗ್, ದಟ್ಸ್ ಕಂಪನಿ ಡಿಮಾಂಡ್ ಅಂಡ್ ಇಂಡಸ್ಟ್ರಿ ಡಿಮಾಂಡ್. ಇಂಡಸ್ಟ್ರಿ ಡಿಮಾಂಡ್ ಅಂತಂದ್ರೆ ಎಲ್ಲಾ ಕೂಡಿ ಒಂದು 500 ಟನ್ ಬೇಕ್ರಿ ನಮಗ ಸಕ್ರಿ. ಏನ ಬೇಡಿಕೆ ಈ ಸಲ ಏನದಲ್ಲ, ಉತ್ತರ ಕರ್ನಾಟಕದ ಬೇಡಿಕೆ ಏನದ ಅಂದ್ರ 500 ಟನ್ ಸಕ್ರಿ ಉತ್ಪಾದನೆ ಆಗಬೇಕು, ಅಷ್ಟು ರಿಕ್ವೈರ್ಮೆಂಟ್ ಅದ. ಹೆಚ್ಚು ಕಡಿಮೆ ಹೇಳ್ತಾರ. ಆ 500 ಟನ್ ನೀವು ನಾರ್ತ್ ಕರ್ನಾಟಕದಾಗ ಹೋದಪ್ಪ ಅಂತಂದ್ರೆ ನೀವು ಒಂದು 3 ಮಂದಿ ಕುಂತಿರಿ ಕ್ಲಾಸ್ನಾಗ, ಅಂದ್ರೆ 3 ಕಂಪನೀಸ್ಗಳು ಅದಾವ ಅಂತ ಹೇಳಿದ್ವಿ ನಾವು. ಆ 3 ಕಂಪನಿ ಒಳಗ ನಾವು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿದಪ್ಪ ಅಂತಂದ್ರೆ ಏನೋ 150 ಅಂತ ಬರ್ತದ. ಬಟ್ ಏನದ, ನೀ ಅಂಬೇಶ್ ಕಂಪನಿ ದೊಡ್ಡದ, 150 ನಾನು 8 ದಿನದಾಗ ಮುಗಿಸ್ಬಿಡ್ತೀನಿ. ನೀನು ಏನು, ನಿನಗ ಫ್ಯಾಕ್ಟ್ರಿನೂ ದೊಡ್ಡದ, ಆಮೇಲೆ ನೀನು ನೀರಾವರಿ ಏರಿಯಾದಾಗ ಇದ್ದವದಿ, ಹಿಂಗಾಗಿ ನಿನಗೆ ಕಬ್ಬನು ಜಾಸ್ತಿ ಸಿಗ್ತದ. ಫ್ಯಾಕ್ಟ್ರಿ ಬರೀ ದೊಡ್ಡದಂತ ಸಕ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗ ರಾ ಪ್ರಾಡಕ್ಟ್ ಬೇಕು, ಹೌದಾ ಇಲ್ಲ? ರಾ ಮೆಟೀರಿಯಲ್ ಇಲ್ಲಾರ್ದ ನೀನು ಫಿನಿಶ್ ಪ್ರಾಡಕ್ಟ್ ಹೆಂಗ್ ಮಾಡ್ತಿ? ಬಟ್ ಅವನ್ ಹೆಂಗದ, ಕರೆಪಂದು ಮೇ ಬಿ ಅವನ ಕಡೆ ಏರಿಯಾ ದೊಡ್ಡದದ ರೀ, ಕಬ್ಬು ಸಿಕ್ಕಾಪಟ್ಟಿಗೆ ಉತ್ಪಾದಕರು ಅದಾರ, ಬಟ್ ಅವ್ನ ಕಂಪನಿ ಸಾಂದ್ ನಡೀತದನು, ಅದನ್ನೂ ನಡೆಯಂಗಿಲ್ಲ. ಸೊ ಇವು ಎರಡು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದ, ರೈಟ್? ನೀ ಏನ್ ಮಾಡ್ತಿ, ಅವನಿಗೆ ಅಲ್ಲಿ ಏರಿಯಾದವ್ ನೀ ನನ್ನ ಕರೆಪ್ಪಿಗೆ ಹೇಳ್ತಿ, ಅಲ್ಲಿ ಏರಿಯಾದವ್ರು ನನ್ನ ಕಡೆ ಕಳಿಸಪ್ಪ, ನಾವು ₹1 ಹೆಚ್ಚಿಗೆ ಕೊಡ್ತೀವಿ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ದೊಡ್ಡದಾಗ್ತದೆ, ದೂರ ಆಗ್ತದೆ, ₹1 ನಾವು ಹೆಚ್ಚಿನ ರೇಟ್ ಕೊಡ್ತೀವಿ. ಈ ಒಂದು ವ್ಯವಹಾರದಿಂದ ಏನಾಗ್ತದೆ, ಎಲ್ಲರೂ ಕೂಡಿ ನೀವು 500 ಟನ್ ಸರ್ಕಾರಕ್ಕೆ ಒಪ್ಪಿಸ್ಲಿಕ್ಕೆ ಸಾಧ್ಯತೆ. ಇದಕ್ಕೆ ನಾವೇನ್ ಹೇಳ್ತೀವಿ, ಇಂಡಸ್ಟ್ರಿ ಡಿಮಾಂಡ್ ಅಂಡ್ ಕಂಪನಿ ಡಿಮಾಂಡ್ ಅಂತ ಹೇಳ್ತೀವಿ. ಆನ್ಲೈನ್ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ industry demand and the company demand. ಗುಡ್, ಓಕೆ. ಎಷ್ಟೋ ಮಂದಿ ಹೂ ಅಂತ ಹೇಳಿದ್ರೆ ಎಲ್ಲಾರ್ದು ವೇಟಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ನಾವು. ಇನ್ನು ಇವು ಉಳಿಕಿದ್ದ 3 ಏನದಲ್ಲ, ಅದನ್ನ ನಾವು ಮುಂದಿನ ಕ್ಲಾಸ್ನಲ್ಲಿ ವ್ಯಕ್ತಪಡಿಸೋಣ. ಅದಕ್ಕಾಗಿ ಅದಕ್ಕಿಂತ ಮುಂಚೆ ನಾನು ವಿದ್ಯಾರ್ಥಿಗಳ ಒಂದು ಹಾಜರಾತಿ ಸಂಖ್ಯೆಯನ್ನು ತಗೋಬೇಕು. ಆಮೇಲೆ ಇನ್ನೊಂದು, ಸೋಮವಾರದಿಂದ ಎಲ್ಲರೂ ರೆಗ್ಯುಲರ್ ಕಾಲೇಜ್ ಬಂದು ಕ್ಲಾಸ್ ಕೊಡ್ಬೇಕು. ಎಷ್ಟೋ ಜನ ವ್ಯಕ್ತಪಡಿಸಿದ್ರು, ಸರ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಸರ್, ನಮಗ್ ಬರಂಗಾಗ್ಯದ ಅಂತೇಳಿ. ನೋಡೋಣ ಈಗ ಎಷ್ಟು ಜನ ಬರ್ತೀರಿ ಅನ್ನೋದು ನಾವು ಒಂದ್ ಸ್ವಲ್ಪ ನೋಡೋಣ ಅಂತ. ಓಕೆ, ಸೊ ಅದಕ್ಕೆ ಕೊರೋನಾ ಟೆಸ್ಟ್ ಮಾಡಿಸ್ಬೇಕ್ರಿ? ಏನ್ ಬೇಕಾಗಿಲ್ಲಪ್ಪ, ಈಗಂತೂ ಏನಿಲ್ಲ. ಬರ್ರಿ, ನಿಮಗ್ ದಯವಿಟ್ಟು ಯಾರಿಗೂ ಏನೋ ಪ್ರಾಬ್ಲಮ್ ಇಲ್ಲ,
ಏನು ಅವೇನೋ ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ಬಂದ್ ಬಿಡ್ರಿ, ಆಮೇಲೆ ಮಾಡಿಸೋದಾದ್ರೆ ನೋಡಿ ಮಾಡ್ಸಾಕತ್ತ, ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ಆದ್ರೆ ದಯವಿಟ್ಟು ನಿಮ್ಗೆ ಏನಾರ ಅಂತಾವ್ ಏನಾರ ಸಂಶಯಗಳು ಇದ್ದು ಅಂತಕೋರಿ ಬರ್ಲಿಕ್ಕೆ ಹೋಗ್ಬಾರ್ದು. ಆದ್ರ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ತಿಳ್ಕೊಂಡು ನನಗ ಕೆಮ್ಮ ನೆಗಡಿ ಅದ ಅಂತಾನು ಹೇಳಕ್ ಹೋಗ. ನನಗೆ ಬಗುದಾಗವಲ್ದಪ್ಪ, ಇನ್ನ ಒಂದ್ 4 ದಿವ್ಸ ನಮ್ಮ ಮನ್ಯಾಗ ಮದುವೆ ಅದ, ಫಂಕ್ಷನ್ ಅದ, ಏನೋ ಅದ, ಬಿತ್ತದ ಏನೋ ಅದ, ನಮ್ ಪರ್ಸನಲ್ ಕೆಲಸ ಅದಾವ. ಸೊ ಅದಕ್ಕೆ ಇನ್ನೊಂದ್ 4 ದಿವಸ ಅದ ಹಿಂಗೆ ಓದ್ತಿದ್ರ ಆತಪ್ಪ, ಏನೋ ನನಗೆ ಆರಾಮಿಲ್ರಿ ನೆಗಡಿ ಬಂದದ, ನಾವೇನು ಅನ್ನಕ್ ಬರಂಗಿಲ್ಲ. ನೀವು ಬಂದ್ರು ಅಟ್ಟೆ ಬಿಟ್ರು ಅಟ್ಟೆ. ಇನ್ನಂತೂ ಆನ್ಲೈನ್ ನಾವು ಬಂದ್ ಮಾಡ್ತೀವಿ, ಎಲ್ಲ ಕ್ಯಾಮ್ರಾ ಲ್ಯಾಪ್ಟಾಪ್ ಗಿಫ್ಟಾಪ್ ಎಲ್ಲ ಬಂದ್ ಮಾಡ್ತೀವಿ, ಆಫ್ಲೈನ್ ಸ್ಟಾರ್ಟ್ ಮಾಡ್ತೀವಿ. ಬಂದ್ರ ಸಿಗ್ತದ, ಇಲ್ಲಿಲ್ಲ ಅಂದ್ರೆ ಇಲ್ಲ, ಅಟ್ಟೆ ನಿಮಗ್ ಬಿಟ್ಟಿದ್ದು. ನಾವು ಬಹಳ ಹೇಳಕ್ ಹೋಗುದಿಲ್ಲ. ಇನ್ನು ಮುಗಿತೀನಿ, ಯಪ್ಪ ಎಣ್ಣ ಯವ್ವ ಎಣ್ಣ ಅನ್ನೋದು ಹೋಯ್ತೀನಿ ಟೈಮ್. ಅರ್ಥ ಆಯ್ತ್ರಿ ಆನ್ಲೈನ್ ಸ್ಟೂಡೆಂಟ್ಸ್? ಆಫ್ಲೈನ್ ದವ್ರಂತೂ ಬರ್ಲಿಕ್ಕೆ ಇದ್ದಾರೆ, ಆನ್ಲೈನ್ ಇದ್ದಾಗೂ ಬರ್ಲಿಕ್ಕೆ ಇದ್ದಾರೆ. ಹಾ, ಸೋಮವಾರಿಂದ ಇವೆಲ್ಲ ಏನದ ನಾಟಕ ಕಂಪ್ನಿ ಎಲ್ಲ ಬಂದಿವೆ, ಇವೆಲ್ಲ ತೆಗೆದಿರ್ತೀವಿ ನಾವು ಗುಡ್ ಶಾಪಿಗಳು. ಹಾ, ಇನ್ನೊಂದು ಥಿಯೇಟರ್ ಎಲ್ಲ ಬಂದ್ ಮಾಡ್ತೀವಿ. ಎಲ್ಲಾರು ಏನದ